ಶ್ರೀ ಗುರುಭ್ಯೋ ನಮಃ. ಓಂ ನರಸಿಂಹೋಖಿಲಾಜ್ಞಾನಮತದಿವಾಕರಃ ಜಯಂತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿಃ ಅಭ್ರಮಂ ಭಂಗರಹಿತಂ ಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಸತ್ಯಧೀರಕರಾಬ್ಜೋತ್ಥಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು ಸತ್ಯಾವಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌನಿನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಪ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನಕರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಕರಿಷ್ಯತಿ ಹರಿಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನೇಶ್ವರಾಟ್ ತೈನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಅಂಶೂರಯಃ ತೇಜೋವಾರಿಮೃಗಾ ಯಥಾ ಭೀಮಯೋ ಯತ್ತತ್ರ ಸದ್ಗೋಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ ಸ್ವಸ್ಥಸ್ತೋ ಅಶೇಷ ಸನ್ಮಂಗಲಾನಿ ಭವಂತು. ಏಕೈಕಶೃಂಗಾನಿ ಧ್ಯಾನ್ ಭಾವಯೇತ್ ಪಾದಾದಿ ಯಾವತ್ ಹಸ್ತಂ ಗದಾಭೃತಃ ಜಿತಂ ಜಿತಂ ಸ್ಥಾನಮಪೋಕ್ಷ್ಯ ಧಾರಯೇತ್ ಪರಂ ಪರಂ ಶುದ್ಧತಿ ಧೀರ್ಯಥಾ ಯಥಾ. ನಿನ್ನೆ ತಿಳಿದಂತೆ ಭಗವಂತನ ಒಂದೊಂದೇ ಅವಯವಗಳನ್ನ ನಿಧಾನವಾಗಿ ನಾವು ಧಾರಣೆಯನ್ನ ಮಾಡಬೇಕು. ಒಂದು ಅವಯವ ಧ್ಯಾನ ಇದು ಸುಲಭವಾಗಿ ಕೈಗೊಂಡಿತು ಅಂತಾದರೆ, ಅಂದ್ರೆ ಹಿಂಗೆ ಕಣ್ಣು ಮುಚ್ಚಿದ್ರೆ ಆ ಅವಯವ ಬರಬೇಕು, ಸಿದ್ಧಿ ಆಗಬೇಕು. ಆಯಿತು ಅಂತಾದ್ರೆ ಆಮೇಲೆ ಇನ್ನೊಂದು ಅವಯವವನ್ನು ಧ್ಯಾನವನ್ನು ಮಾಡ್ತೀವಿ. ಹೀಗೆ ಆ ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡ್ತಾ ಸಮಗ್ರವಾದ ಭಗವಂತನ ರೂಪವನ್ನು ಕೊನೆಗೆ ಉಪಾಸನೆಯನ್ನ ಮಾಡಬೇಕು. ಧಾರಣಾದಿಂದ ಧ್ಯಾನದ ಸಾಮರ್ಥ್ಯ ಬರುತ್ತೆ. ನಿನ್ನೆ ಹೇಳಿದ ಹಾಗೆ ಬಿಟ್ಟು ಬಿಟ್ಟು ದೇವರ ಧ್ಯಾನ ಮಾಡುವುದು ಧಾರಣ. ನಿರಂತರವಾಗಿ ಭಗವಂತನ ಚಿಂತನೆ ಮಾಡುವುದೇ ಧ್ಯಾನ. ಈ ಧಾರಣ ಆದ ಮೇಲೆ ಧ್ಯಾನ ಪ್ರಾರಂಭ ಆಗುತ್ತೆ. ಹೀಗಾಗಿ ಈ ಧ್ಯಾನಾದಿ ನಿತ್ಯ ಕರ್ಮಾನಂತರದಲ್ಲಿ ತಿರುಗಿ ಅವನು ವಿರಾಟ್ ರೂಪದ ಅವಯವ ಧಾರಣ ಮಾಡಬಹುದು. ಅದರಿಂದ ಅವನಿಗೆ ಅಂದ್ರೆ ಸಮಗ್ರವಾದ ರೂಪದ ಒಂದೊಂದು ಅವಯವದ ಚಿಂತನೆ, ಆಮೇಲೆ ಪೂರ್ತಿ ಭಗವಂತನ ರೂಪದ ಚಿಂತನೆ. ಅದನ್ನು ಮಾಡಿ ಪುನಃ ಅವನು ಒಂದೊಂದೇ ಅವಯವಗಳನ್ನ ಮಾಡಬಾರದು ಅಂತ ಇಲ್ಲ, ಪುನಃ ತಾನು ಒಂದೊಂದು ಅವಯವಗಳನ್ನ ಮಾಡಬಹುದು, ಪುನಶ್ಚರಣ ಮಾಡ್ತಾ. ಹೀಗೆ ಮಾಡ್ತಾ ಮಾಡ್ತಾ ಅಂತ್ಯಕಾಲದಲ್ಲಿ ಲಯಚಿಂತನೆಯನ್ನ ಮಾಡಬೇಕು. ಯಾರ್ಯಾರಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ ವಿಸ್ತಾರವಾಗಿ ಹೇಳಿದ್ದಾರೆ. ನಮಗೂ ದೇವತೆಗಳಿಗೂ ಲಯದಲ್ಲಿ ವ್ಯತ್ಯಾಸ ಇದೆ. ನಮ್ಮಲ್ಲಿ ಲಯ ಹೇಗೆ? ಸಾಮಾನ್ಯವಾಗಿ ಕೆಲವು ವಿಪರೀತ ಆಗತ್ತೆ. ಕೆಲವು ಸಾಮಾನ್ಯವಾಗಿ ಮನೆಯಲ್ಲಿದ್ದ ಹಿರಿಯರು, ವಯಸ್ಸಾದವರು, ಅವ್ರು ಹೋದ ಮೇಲೆ ಅವ್ರ ನೆಕ್ಸ್ಟ್ ಜನರೇಷನ್, ಅವ್ರು ಹೋದ್ಮೇಲೆ ಅವ್ರ ನೆಕ್ಸ್ಟ್ ಜನರೇಷನ್. ಏನೋ ಆಕ್ಸಿಡೆಂಟ್ ಆಗೋ, ಏನೋ ರೋಗ ಬಂದು ಚಿಕ್ಕವರು ಯಾವಾಗ ಬೇಗ ಹೋಗುವಂತ ಇವೇ ಸಾಮಾನ್ಯವಾಗಿ. ಹೇಗೆ ಮುತ್ತಾತ ಸತ್ತ ಮೇಲೆ ತಾತ, ತಾತ ಸತ್ತ ಮೇಲೆ ತಂದೆ, ಹೀಗಿದೆ. ದೇವತೆಗಳಲ್ಲಿ ಮಾತ್ರ ಉಲ್ಟಾ ಇದೆ. ದೇವತೆಗಳಲ್ಲಿ ಯಾರಿಂದ ಯಾರು ಹುಟ್ಟಿರ್ತಾರಲ್ಲ ಅವರು ಯಾರಿಂದ ಹುಟ್ಟಿರ್ತಾರಲ್ಲ ಅವರಲ್ಲಿ ಲಯ ಆಗ್ತದೆ. ಅಂದ್ರೆ ಆಮೇಲೆ ಹುಟ್ಟಿದವರೇ ಮೊದಲು ಲಯ ಆಗ್ತಾರೆ. ದೇವತೆಗಳ ಲಯದಲ್ಲಿ ವ್ಯತ್ಯಾಸ. ಹೀಗೆ ಅವರವರು ಯಾರ್ಯಾರಿಂದ ಹುಟ್ಟಿದ್ದಾರೆ ಅವರವರು ಯಾರ ಅಲ್ಲಲ್ಲೇ ಲಯ ಆಗ್ತಾ 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 ಕೊನೆಗೆ ರುದ್ರದೇವರನ್ನ, ವಾಯುದೇವರು, ಆಮೇಲೆ ಲಕ್ಷ್ಮೀ ದೇವಿಯಲ್ಲಿ, ಮುಂದಿನ ಸೃಷ್ಟಿಗೆ ಬರುವವರಿಗೆಲ್ಲ ಲಕ್ಷ್ಮೀ ದೇವಿಯಲ್ಲಿ ಲಯ ಆಗುತ್ತೆ. ವಾಯುದೇವರ ದ್ವಾರ ಯಾರು ಮುಕ್ತರಾಗ್ತಾರೆ ಅವರಿಗೆ ಬ್ರಹ್ಮದೇವರೊಟ್ಟಿಗೆ ವಿರಜಾ ನದಿ ಸ್ನಾನ, ಮೋಕ್ಷ ಆಗುತ್ತೆ. ಬಹಳ ಸೂಕ್ಷ್ಮವಾದ ಕೆಲವು ವಿಚಾರಗಳನ್ನ ಭಾಗವತ ಇಲ್ಲಿ ಹೇಳುತ್ತೆ. ಒಟ್ಟಾರೆ ಈ ದೇಹ ಹೇಗಿದೆ ಅಂದ್ರೆ, ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಚಿಂತನೆ ಇದೆ. ಇಡೀ ದೇಹದ 72,000 ನಾಡಿಗಳು.
36,000 ನಾಡಿ ಬಲಭಾಗದಲ್ಲಿದೆ, 36,000 ಎಡಭಾಗದಲ್ಲಿದೆ. ಭಾಗವತ ಹೇಳೋದು 100 ನಾಡಿಗಳು ಹೃದಯದಲ್ಲಿದೆ ಅಂತ ಹೇಳ್ತಾರೆ. ಅದರಲ್ಲಿ 50 ಎಡಭಾಗದಲ್ಲಿ, 50 ಬಲಭಾಗದಲ್ಲಿ. ಈ ದೇವರು ಏನ್ ಮಾಡಿದ್ದಾನೆ ಅಂದ್ರೆ 6 ಚಕ್ರಗಳನ್ನು ಕೊಟ್ಟಿದ್ದಾನೆ. ಒಳಗಿನ ವ್ಯವಸ್ಥೆ ನಮ್ಗೆ ಗೊತ್ತೇ ಇಲ್ಲ, ಎಷ್ಟು ಸೂಕ್ಷ್ಮ. ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳ್ತಾರೆ, ದೇವರ ಸೃಷ್ಟಿಯನ್ನ ನಾವು ತಿಳಿಯಬೇಕಾದ್ರೆ ಏನು ಬೇಡ, ಹುಟ್ಟಿದ ಮಗು ಇಷ್ಟಿರತ್ತೆ. ಆ ಇಷ್ಟೇ ಮಗುವಿನಲ್ಲಿ ದೇವರು 72,000 ನಾಡಿಗಳನ್ನ ಪೋಣಿಸಿ ಇಟ್ಟಿದ್ದಾರೆ. ಹಿಂಗೆ ಈ ಕೆಲವೆಲ್ಲ ಸಿಗತ್ತೆ ನೋಡಿ, ಬಿಡಿ ಭಾಗಗಳನ್ನು ಸೇರಿಸಿ ನಾವೇ ಕೆಲವು ವಸ್ತುಗಳನ್ನ ಮಾಡಬಹುದು. ಹಾಗೆ ದೇವರು ನಮಗೆಲ್ಲ ಬಿಚ್ಚಿ ಕೊಟ್ರೆ ಏನ್ ಮಾಡ್ಲಿಕ್ಕೆ ಬರುತ್ತೆ? ಅಷ್ಟು ಪುಟ್ಟ ದೇಹದಲ್ಲಿ ಪುನಃ ಅದನ್ನು ಪೋಣಿಸ್ಲಿಕ್ಕೆ ನಮಗೆ ಬರಲ್ಲ. ಇಷ್ಟೇ ದೇಹದಲ್ಲಿ 72,000 ನಾಡಿಗಳಿವೆ. ಅಷ್ಟರಲ್ಲಿ ಹೃದಯ, ಅಷ್ಟರಲ್ಲಿ ಮೆದುಳು, ಆ ಮೆದುಳಿನಲ್ಲಿ ಎಷ್ಟು ಅನಂತ ಟಿವಿ ಮೆದುಳು, ಮೆಮೊರಿ ಸ್ಪೇಸ್ ಫುಲ್ ಆಯ್ತು ಅಂತ ಬರೋದೇ ಇಲ್ಲ. ಎಷ್ಟು ಜಾಗ ಇದೆ ಅದರಲ್ಲಿ, ಸೂಕ್ಷ್ಮ ಸೂಕ್ಷ್ಮ ನರಗಳು. ನಾವು ಸಂಚಾರದಲ್ಲಿದ್ದಾಗ ಹಾಗಾಗೋದು. ಬೇಕಾದಷ್ಟು ಜನ ದಿನ ಒಂದೊಂದು ಊರಲ್ಲಿ ನೋಡ್ಬಿಡ್ತಾ ಇದ್ವಿ, ಅವ್ರು ಮಾತಾಡಿಸ್ತಿದ್ರು, ಎಲ್ಲ ಆಗ್ತಿತ್ತು. ಆಮೇಲೆ ಮುಂದಿನ ಊರಿಗೆ ಹೋದಾಗ ಮತ್ತೆ ಬೇರೆ ಬೇರೆ ಜನ ಇನ್ಯಾವಾಗೋ ಚಾತುರ್ಮಾಸ್ಯಕ್ಕೆ ಯಾವಾಗ ಅವ್ರು ಬರೋರು, ಅವ್ರು ಯಾರು ಅಂತ ನೆನಪಿರೋದು, ಅದು ಅವ್ರ ಹೆಸರು ಮಾಡ್ತಾರೆ. ಅವ್ರು ಬಂದು ಭೇಟಿ ಆಗೋರು, ಆಚಾರ ಗೊತ್ತಾಯ್ತು ಗೊತ್ತಾಯ್ತು, ನನ್ನ ಹೆಸರು ಹೇಳ್ರಿ, ಹೆಸರು ಮಾಡ್ತಾರೆ. ಅವ್ರನ್ನೇ ಮಾಡ್ತೀವಿ ಅಂತ ಎಷ್ಟೋ ಸಾರಿ ಹೀಗಾಗತ್ತೆ. ದಿಢೀರಂತೆ ನಿನ್ನೆ ಯಾವ ಊರಿಂದ ಬಂದ್ರಿ ಅಂತ ಕೇಳಿದ್ರೆ ನೆನಪಾಗಲ್ಲ. ಸಂಚಾರದಲ್ಲಿ ದಿನ ಒಂದೊಂದು ಯಾವ ಊರಿಂದ ಬಂದ್ರಿ ಅಂತ ನೆನಪ. ನಮ್ಮ ಸ್ವಾಮಿಗಳು ಹೇಳ್ತಾರೆ, ಬರೀ ಊರ ಹೆಸರು ನೆನಪಿಟ್ಟುಕೊಳ್ಳಿ ಒಂದು ಸಣ್ಣನ ಒಳಗಡೆ ನರ ಇದೆ, ಬರೀ ಊರ ಹೆಸರು ನೆನಪಿಟ್ಟು. ಅದು ಈಗ ಬಿಟ್ರೆ ನಿಮಗೆ ಬೇರೆ ಎಲ್ಲ ನೆನಪಿರುತ್ತೆ, ಅದು ಮಾತ್ರ. ಏನು ನೋಡ, ಎಷ್ಟು ಸೂಕ್ಷ್ಮ ದೇವರ ಸೃಷ್ಟಿ. ಅಷ್ಟು ಸೂಕ್ಷ್ಮ ದೇವರು ಈ ದೇಹವನ್ನ ಸೃಷ್ಟಿ ಮಾಡಿದ್ದಾನಲ್ಲ, ಇದರಲ್ಲಿ 6 ಚಕ್ರ ಕೊಟ್ಟಿದ್ದಾನೆ, ಷಟ್ಚಕ್ರಗಳಿವೆ. ವಾಯು ಇದ್ದಾನೆ ಒಳಗೆ. ಸಿದ್ಧಿ ಮಾಡಿಕೊಂಡು ಉತ್ಕ್ರಾಂತಿ ಆಗೋದು ಅಂದ್ರೆ ಏನು? 72,000 ನಾಡಿಗಳಲ್ಲಿ ವಾಯುವಿನ ಸಂಚಾರ ಆಗುತ್ತೆ. ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ನನಗೆ ಕೆರೆಬೆರಳಿನ ತುದಿಗೆ ಒಂದು ಹುಣ್ಣಾಗಿದೆ, ಡಾಕ್ಟರ್ ಹತ್ರ ಹೋಗ್ತೀನಿ, ಟ್ಯಾಬ್ಲೆಟ್ ಕೊಡ್ತೀನಿ. ಏನ್ ಟ್ಯಾಬ್ಲೆಟ್ ಅದು? ಆ ಹುಣ್ಣು ಒಣಗಬೇಕು, ಒದ್ದೆಯಾಗಿರುವ ಅದು ಒಣಗಬೇಕು. ಸುಮ್ಮನೆ ಹಿಂಗ್ ವಿಚಾರ ಮಾಡಿ, ಆ ಜಾಗ ಅಷ್ಟೇ ಒದ್ದೆಯಾಗಿ ನನ್ನ ದೇಹದಲ್ಲಿ, ಈ ಕಣ್ಣಿನಲ್ಲಿ ಒದ್ದೆ ಇದೆ, ಮೂಗಲ್ಲಿದೆ, ಬಾಯಲ್ಲಿದೆ, ನವರಂಧ್ರಗಳೆಲ್ಲ ಒದ್ದೆಯಾಗಿವೆ. ಆ ಟ್ಯಾಬ್ಲೆಟ್ ಇವ್ಯಾವುದನ್ನು ಒಣಗಿಸದೆ ಆ ಗಾಯವನ್ನು ಒಣಗಿಸುತ್ತೆ. ಅಂದ್ರೆ ಒಳಗಿಷ್ಟು ನಾಡಿಗಳು, ಇಷ್ಟು ನರಗಳು, ಅದು ಹೋಗಿ ಅಲ್ಲಿರುವ ಅದನ್ನೇ ಒಣಗಿಸ್ಬೇಕು ಅಂದ್ರೆ ಹೇಗೆ, ಅದಕ್ಕೆ ಹಿಂಗ್ ಗೊತ್ತಾಗುತ್ತೆ. ವಾಯುದೇವರು ಅದನ್ನ ಕೆಲಸ ಮಾಡ್ತಾರಂತ ಒಳಗೆ. ಆ ಜಾಗ ಅಷ್ಟೇ ಒಣಗುತ್ತೆ, ಅದು ಒಣಗದೆ ಕಣ್ಣು ಒಣಗೋಗ್ಬಿಟ್ರೆ ಹೇಗೆ? ಗೋವಿಂದ. ಹೀಗಾಗಿ ವಾಯುದೇವರು ನಮ್ಮೊಳಗಿದ್ದು ಕೆಲಸ ಮಾಡ್ತಾರೆ. ಅಂದ್ರೆ ವಾಯುವಿನ ಸಂಚಾರ ಪೂರ್ತಿ ಆಗುತ್ತೆ. ಸಿದ್ಧಿ ಮಾಡಿಕೊಳ್ಳೋದು ಅಂದ್ರೆ ಏನು ಅಂದ್ರೆ, ಈ ಎಲ್ಲ ವಾಯುವನ್ನ ಇಲ್ಲಿ ತರಬೇಕು. ಇದು ಮಧ್ಯದಲ್ಲಿ ಸುಷುಮ್ನ ನಾಡಿ ಇದೆ. ಇನ್ನು ಈಸಿಯಾಗಿ ಹೇಳಬೇಕು ಅಂದ್ರೆ, ಒಂದು NH ಇದೆ, ನ್ಯಾಷನಲ್ ಹೈವೇ, ಅದೇ ಸುಷುಮ್ನ ನಾಡಿ. ಇವೆಲ್ಲ ಸ್ಟೇಟ್ ಹೈವೇಗಳು. ಇಲ್ಲಿರೋ ಎಲ್ಲ ವಾಯುವನ್ನ ಇಲ್ಲಿ ನಾಭಿಯ ಕೆಳಗಿನ ಚಕ್ರದಲ್ಲಿ ತರಬೇಕು. ಆ ವಾಯು, ಇಡೀ ವಾಯು ಸುಷುಮ್ನ ನಾಡಿಗೆ ಬಂದು ಅಲ್ಲಿಂದ ಉತ್ಕ್ರಾಂತಿ ಮಾಡ್ಬೇಕು, ಸಿದ್ಧಿಯಿಂದ ಆಗುತ್ತದೆ. ಒಂದೊಂದೇ ಚಕ್ರ ಗೆಲ್ತಾ ಬರಬೇಕಂತ. ಇಲ್ಲಿ ಚಕ್ರ ಇದೆ, ಇಲ್ಲಿ ಇದೆ, ಕೊನೆಗೆ ಹುಬ್ಬಿನ ಮಧ್ಯದಲ್ಲಿ ಒಂದು ಚಕ್ರ, ಅದರ ಮೇಲೆ ಆಜ್ಞಾ ಚಕ್ರ ಇದೆ. ಇಡೀ ವಾಯು ಇಲ್ಲಿಗೆ ಬರಬೇಕು, ಬಹಳ ಕಷ್ಟ ಇದೆ. ಇಲ್ಲಿಗೆ ತಂದುಕೊಂಡ ಮೇಲೆ ಬ್ರಹ್ಮದೇವರ ಸಾಕ್ಷಾತ್ಕಾರ ಆಗುತ್ತೆ. ಬ್ರಹ್ಮದೇವರು ಹೇಳ್ತಾರೆ, ಬಹಳ ಜಾಗರೂಕನಾಗಿರು, ಒಂದು ಚೂರ್ ಚಂಚಲ್ಯ ಆದ್ರೆ ಪುನಃ ರೀಸ್ಟಾರ್ಟ್ ಇಲ್ಲ, ಎಲ್ಲ ವಾಪಸ್ ಹೋಗ್ಬಿಡೋದು, ಪುನಃ ಅಲ್ಲಿಂದ ಬರಬೇಕು. ಆಗಲೂ ಅವನು ಏಕಾಗ್ರವಾಗಿ ಈ ಚಕ್ರವನ್ನ ದಾಟಿ ಬಿಟ್ರೆ ಇಲ್ಲಿಂದ ಬಡಿಯುತ್ತೆ. ಇದು ಬ್ರಹ್ಮನಾಡಿ, ಇದು ಹೊಡೆದು ಉತ್ಕ್ರಾಂತಿ ಆಗುತ್ತೆ. ಕಲಿಯುಗದಲ್ಲಿ ಕಷ್ಟ.
ಅದಕ್ಕೆ ಸನ್ಯಾಸಿಗಳೆಲ್ಲ ಕಾಲ ಆದಾಗ ಅವ್ರ ತಲೆ ಮೇಲೆ ತೆಂಗಿನಕಾಯಿ ಹೊಡಿತಾರೆ. ಯಾಕೆಂದ್ರೆ ವಾಸ್ತವಿಕವಾಗಿ ಪ್ರಾಣ ಹಿಂಗ್ ಉತ್ಕ್ರಾಂತ, ಆ ವೇಗ ಹೆಂಗಿರತ್ತೆ ಲೆಕ್ಕ ಹಾಕ್ರಿ, ಆ ಸ್ಪೀಡ್ ಹೇಗಿರತ್ತೆ ಅಂದ್ರೆ ಇಲ್ಲಿಂದ ಎಲ್ಲಾ ಮೇಲಿನ ಲೋಕಗಳನ್ನು ದಾಟುವಂತ ಆಚೆ. ಅಷ್ಟು ಸೂಕ್ಷ್ಮ ಇದೆ, ಬಹಳ ಕಷ್ಟ, ಬಹಳ ಶ್ರದ್ಧೆ ಬೇಕು ಅದಕ್ಕೆ. ಹೀಗಾಗಿ ಊರ್ಧ್ವಲೋಕ ಪ್ರಾಪ್ತಿ ಇದೆ ಇಲ್ಲ, ಬಹಳ ಕಷ್ಟ. 3 ಲೋಕಗಳ ಹೊರಗೆ ಇದೆ. 3 ಲೋಕಗಳು: ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಈ ಲೋಕಗಳನ್ನ ದಾಟಿ ವೈಕುಂಠ ಲೋಕ ಇದೆ. ಆ ವೈಕುಂಠ ಲೋಕಗಳನ್ನ ತತ್ವಜ್ಞಾನಿಗಳಾದ ಯೋಗಿಗಳು ಮಾತ್ರ ಪ್ರವೇಶ ಮಾಡ್ಲಿಕ್ಕಾಗತ್ತೆ. ಅವರದ್ದು ಪ್ರಾರಬ್ಧ ಕರ್ಮ ಪೂರ್ತಿ ಉಪಭೋಗ ಆಗಿ, ಅದರಲ್ಲಿ ಪುನಃ 2 ತರಹ ಇದ್ದಾರೆ. ಸಂಕ್ಷೇಪವಾಗಿ ಹೇಳ್ತೀನಿ. ಒಟ್ಟಾರೆ ಈ ಭಾಗವತದ ಶ್ಲೋಕವನ್ನ ಹಿಡಿದು ಹೇಳಲಿಕ್ಕೆ ವಿಷಯ ವಿಸ್ತಾರ ಇದೆ, ಅದೇ ಮುಗಿದೋಗುತ್ತೆ ನಾಳೆ ನಾಡಿದ್ದೀವಿ, ಅಷ್ಟು ದೊಡ್ಡದಿದೆ. ಅದರ ಒಟ್ಟಾರೆ ಸಂಗ್ರಹ ಬಹಳ ಸ್ವಾರಸ್ಯವಾಗಿ ಇದೆ. ಏನಿದೆ ಅಂದ್ರೆ, ಪರಮಾತ್ಮ ತಾನು ಬಹಳ ಅದ್ಭುತವಾಗಿ ನಮ್ಮನ್ನ ಕೆಳಗೆ ತರ್ತಾನೆ, ಅಷ್ಟೇ ಅದ್ಭುತವಾಗಿ ನಾವು ಮೇಲೆ ಹೋಗ್ಬೇಕು. ಬಹಳ ವಿಚಿತ್ರ ಸೃಷ್ಟಿ ಇದೆ ನೋಡ್ರಿ ನಮ್ದೆಲ್ಲ. ಹೆಂಗ್ ಬರ್ತೀವಿ ನಾವು ಭೂಲೋಕಕ್ಕೆ? ವೃಷ್ಟಿಯ ದ್ವಾರ ಭೂಮಿಗೆ ಬರ್ತೀವಿ, ಧಾನ್ಯದಲ್ಲಿ ಇರ್ತೀವಿ, ಆಮೇಲೆ ಪುರುಷನ ದೇಹದಲ್ಲಿ 2 ತಿಂಗಳು, ಆಮೇಲೆ ಸ್ತ್ರೀ ಗರ್ಭದಲ್ಲಿ 9 ತಿಂಗಳು, ಆಮೇಲೆ ಸೃಷ್ಟಿ. ಎಷ್ಟು ಸೂಕ್ಷ್ಮ ಇದೆ ಸೃಷ್ಟಿ. ಹೊರಗೆ ಬರೋವರೆಗೂ ಹಿಂದಿನ ಜನ್ಮಗಳ ಸಂಸ್ಕಾರ. ಹೊರಗೆ ಬಂದು ಭೂಮಿ ಸ್ಪರ್ಶ ಆದ್ರೆ ಮತ್ತು ದೇವರು ಮರವು ಕೊಟ್ಟದ್ದು ವರ ಶಾಪ 2 ಹೋಗು. ಒಂದು ಪುರಾಣದಲ್ಲಿ ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ಏನು ನಾವು ಅವಸ್ಥೆ ಪಟ್ಟಿದ್ದೀವಿ ಅದು ಇವತ್ತು ನೆನಪಿದ್ರೆ ಪಾಪ ಮಾಡೋದು. ಏನ್ ತಾಯಿಯ ಗರ್ಭ? ಇಷ್ಟಿದೆ, ಇಷ್ಟು ನೀರಿನ ಚೀಲ, ಅಲ್ಲಿ ಇವನ ಬೆಳವಣಿಗೆ, ಬಿಸಿ ನೀರಿನ ಚೀಲ ತಾಯಿಯ ಗರ್ಭ. ಹೆಂಗ್ ಕೂತಿರ್ತ? ನಿಮ್ಗೆ ಆರಾಮ ಚೇರ್ ಹಾಕಿ ಕೂಡಿಸಿದ್ರೆ 1 ತಾಸಿಗೆ ಸಾಕಾಗುತ್ತೆ. ತಾಯಿಯ ಪುಟ್ಟ ಗರ್ಭದಲ್ಲಿ ಎದ್ದು ಹೋಗ್ಲಿಕ್ಕೆ ಬರಲ್ಲ, ಬೇಕು ಅಂದ್ರೆ ಅಳ್ಳಾಡ್ಲಿಕ್ಕೆ ಬರಲ್ಲ, ಒಳ್ಳಾಡೋ ಹಾಗಿಲ್ಲ. ಆ ನೀರಿನಲ್ಲಿ ಅನೇಕ ಚಿಕ್ಕ ಚಿಕ್ಕ ಕೀಟಾಣುಗಳು. ತಾಯಿ ತಿನ್ನುವ ಖಾರ ಹುಳಿ ಇವೆಲ್ಲ ಅವಳ ನಾಳದಿಂದ ನಮಗೆ ಪ್ರವೇಶ. ವಿಚಿತ್ರ ವೇದನೆ. ಕಣ್ಣು ತೆಗಿಲಿಕ್ಕೆ ಬರಲ್ಲ, ಗಾಳಿ ಇಲ್ಲ, ಬೆಳಕಿಲ್ಲ, ಏನೂ ಇಲ್ಲ. 10 ನಿಮಿಷ ಕರೆಂಟ್ ಹೋದ್ರೆ ಬಿ ಅವ್ರನ್ನ ಬೈತೀವಿ ನಾವು. ತಾಯಿಯ ಗರ್ಭದಲ್ಲಿ ಏನಿದೆ? 9 ತಿಂಗಳು ಒದ್ದಾಡ್ಬೇಕು. ಅದಕ್ಕೆ ಕೃಷ್ಣಾವತ ಮಹಾರಣದ ಶ್ರೀಮದಾಚಾರ್ಯ ಮಾತಾಡ್ತಾರೆ, ಯಾರು ಭಗವಂತನ ಸ್ಮರಣೆಯನ್ನ ನಿರಂತರ ಮಾಡ್ತಾರೆ, ಮಾತೋಪಯೋಧರ ರಸಂನ ಪುನಃ ಪಿಬಂತಿ ಅಂತ ಒಂದು ಮಾತು. ಮತ್ತೆ ತಾಯಿ ಎದೆ ಹಾಲನ್ನೇ ಕುಡಿಯಲ್ಲಂತ, ಅಂದ್ರೆ ಮತ್ತೆ ಭೂಮಿಗೆ ಬರೋದಿಲ್ಲ. ಎಂತ ಅದ್ಭುತವಾದ ಮಾತು. ನಮಗೆ ಅಷ್ಟು ವೇದನೆ ಪಟ್ಟಿರ್ತೀವಿ, ಯಾವಾಗ ಹೊರಗೆ ಹೋದ್ರೆ ಸಾಕಪ್ಪ ಇಲ್ಲಿಂದ ಅಂತ. ಬರ್ತಾನಲ್ಲ ಹೊರಗೆ, ಭೂಸ್ಪರ್ಶ ಆಗತ್ತಲ್ಲ, ಮರ್ತ. ಅದಕ್ಕೆ ರಘುತ್ತಮ ಸ್ವಾಮಿಗಳ ಅವತಾರಕ್ಕಿಂತ ಪೂರ್ವದಲ್ಲಿ ಅವರ ತಂದೆ ತಾಯಿಗಳಿಗೆ ರಘುವರಿ ತೀರ್ಥರು ಒಂದು ಮಾತು ಹೇಳ್ತಾರೆ. ಅವರಿಗೆ ಮಕ್ಕಳಾಗಿರೋದು, ನಿಮಗ್ ಮಕ್ಕಳಾಗ್ತಾರೆ, ಈ ಹುಟ್ಟೋ ಮಗು ನನಗ್ ಕೊಡ್ಬೇಕು. ಹೆಂಗ್ ಕೊಡ್ಬೇಕು ಅಂತ ಹೇಳಿರ್ತಾರೆ ಅಂದ್ರೆ, ಭೂಸ್ಪರ್ಶ ಮಾಡದ ಬಂಗಾರದ ತಟ್ಟೆಯಲ್ಲಿ ತಂದು ಮಠಕ್ಕೆ ಕೊಡಬೇಕು ಅಂತ ಹೇಳಿರ್ತಾರೆ. ಎಂಥ ಶುದ್ಧ ಜನ್ಮ ಅವ್ರದ್ದು ಅಂದ್ರೆ, ಭೂಸ್ಪರ್ಶ ಇಲ್ಲದೆ ಮಠಕ್ಕೆ ಬರ್ತಾರ. 10 ದಿನದ ಅಶೌಚ ಮುಗಿದ ಮೇಲೆ ಆ ಬಂಗಾರದ ತಟ್ಟೆಯಲ್ಲಿ ಮಠಕ್ಕೆ ಬಂದದ್ದು. ತಾಯಿಯದೇ ಹಾಲು ಕುಡಿದದ್ದೇ ಇಲ್ಲ, ವ್ಯಾಸಮೂರ್ತಿಗೆ ಅಭಿಷೇಕ ಮಾಡಿದ ಹಾಲೇ ಕುಡಿದು. ಹೇಗಿದೆ ನೋಡಿ. ನೀವು ಉಡುಪಿ ಪ್ರಾಂತಗಳಲ್ಲಿ ಎಲ್ಲ ನೋಡ್ತೇರಿ, ಕುಂಬಳಕಾಯಿಗಳನ್ನು ಕಟ್ಟಿರ್ತಾರ ಮೇಲೆ, ನೀವು ನೋಡ್ಬೋದು ಅನೇಕ ಕಡೆ. ಅದು ಬೆಳೆಯೋದೇ ಭೂಮಿ ಮೇಲೆ. ಅದನ್ನ ಯಾವಾಗ ಆ ಬಳ್ಳಿಯಿಂದ ಬೇರೆ ಮಾಡ್ತೀವಿ, ಭೂಮಿ ಮೇಲೆ ಅದು ಬಳ್ಳಿಯೊಟ್ಟಿಗಿದ್ದಾಗ ಕೆಡಲ್ಲ. ಬಳ್ಳಿಯಿಂದ ತಾನು ಬೇರೆ ಆಯ್ತು ಅಂತಾದ್ರೆ ಆ ಕುಂಬಳಕಾಯಿ ನೆಲದ ಮೇಲೆ ಕೆಟ್ಟ ಹೋಗುತ್ತೆ, ಅದಕ್ಕೆ ಮೇಲ್ ಕಟ್ತಾರೆ. ಭೂಮಿ ಎಷ್ಟು ಕೆಟ್ಟ ಹೋಗಿದೆ ಅಲ್ಲ, ನಾವು ಎಷ್ಟು ಕೆಡಿಸಿದೀವಿ ಅಂದ್ರೆ, ಒಳ್ಳೇದು ಯಾವುದು ಒಳ್ಳೇದಾಗಿ ಉಳಿಯೋದೇ ಇಲ್ಲ. ನೀವು ಪಾರ್ಕ್ಗಳಲ್ಲೆಲ್ಲ ನೋಡ್ರಿ, ಎಲ್ಲಿ ನಾವು ತುಂಬಾ ಓಡಾಡ್ತೀವಿ ಅಲ್ಲಿ ಹುಲ್ಲು ಒಣಗ್ ಹೋಗತ್ತೆ. ಯಾವ್ದ್ರಿಂದ ಗೊತ್ತಾ? ನಮ್ಮ ಪಾದ ಸ್ಪರ್ಶದಿಂದ.
ಅಂದ್ರೆ ಜಗತ್ತಿನಲ್ಲಿ ಒಳ್ಳೆಯದನ್ನ ಉಳಿಸ್ಲಿಕ್ಕೆ ನಮ್ಮಿಂದ ಆಗಲ್ಲ. ಯಾಕೆಂದ್ರೆ ನಾವು ಎಷ್ಟು ಸೂಕ್ಷ್ಮ ಅಂತ ನಮ್ಗೆ ಎಲ್ಲಿಂದ ಉತ್ಕ್ರಾಂತಿ ಆಗುತ್ತೆ, ಒಂದ ಉತ್ಕ್ರಾಂತಿ ಆಗ್ಬೇಕು, ಇಲ್ಲ ಕೆಳಗೆ ಹೋಗ್ಬೇಕು, ಎರಡೇ ಇರೋದು. ನಿತ್ಯ ಸಂಸಾರಗಳಿದ್ದಾರೆ, ತಿರುಗ್ತಾ ಇರ್ತಾರೆ. ದಾಸರಂತಾರ ಅಲ್ಲಿ ಇದೆ ನಮ್ಮ ಮನೆ, ಇಲ್ಲಿ ಬಂದದ್ದು ಸುಮ್ಮನೆ. ನೀವೆಲ್ಲ ಪುರಾಣಕ್ಕೆ ಬಂದಿರಿ, ಬಹಳ ಸಂತೋಷ. 7:15 ಪುರಾಣ ಮುಗಿತು. 7:25 ಇಲ್ಲಿ ಬೀಗ ಹಾಕಿ ಇಟ್ಕೊಂಡ್ಬಿಟ್ರೆ ನಿಮ್ಮನ್ನ ಮನೆಗೆ ಬಿಡದೆ ಇದ್ದೆ, ನಾಳೆಯಿಂದ ಪುರಾಣಕ್ಕೆ ಬರಲ್ಲ. ಯಾಕೆಂದ್ರೆ ನಮ್ಮ ಮನೆಗೆ ಹೋಗ್ಬೇಕು, ಇಲ್ಲ ನಿಮ್ಗೆಲ್ಲ ಊಟ ಕೊಡತ್ತೆ, ಎಲ್ಲ ಕೊಡುತ್ತೆ, ನೀವೇನ್ ಕೊಟ್ರೆ ನಾವು ನಮ್ಮ ಮನೆಗೆ ಹೋಗ್ಬೇಕು. ಹೌದಾ ಇಲ್ಲ? ಹೀಗಾಗಿ ನಾವು ನಮ್ಮ ಮನೆಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಕೆ ಹೊರತು ಇಲ್ಲೇನೋ ನೋಡ್ಲಿಕ್ಕೆ ಯಾವ್ದೋ ಸ್ವಲ್ಪ ಚೆನ್ನಾಗಿದೆ ಅಂತ ಇಲ್ಲೇ ಮೈ ಮರ್ತು ಬಿಡ್ಬಾರ್ದು. ನಾವೇನಾಗಿದ್ದೀವಿ ಅಂದ್ರೆ ಇಲ್ಲೇ ಮೈ ಮರ್ತು ಬಿಟ್ಟಿದ್ದೀವಿ. ನಮ್ಮ ಮನೆಗೆ ಹೋಗೋ ಪ್ರಯತ್ನ ಮಾಡ್ಬೇಕಲ್ಲ. ನಮ್ಮನೆ ಇದಲ್ಲ, ಅಲ್ಲಿದೆ ನಮ್ಮನೆ. ಆದ್ದರಿಂದ ಉತ್ಕ್ರಾಂತಿಯನ್ನು ಹೊಂದೋದಕ್ಕೆ ನಾವು ಪ್ರಯತ್ನವನ್ನ ಮಾಡಲೇಬೇಕು ಅಂತ ಹೇಳ್ತಾರೆ. ಇಲ್ಲಿ ತಿಳಿಯುವಂತಹ ಕೆಲವು ವಿಷಯಗಳ ಒಟ್ಟಾರೆ ಸಂಗ್ರಹ ಹೀಗಿದೆ. ಜ್ಞಾನಿಗಳು ಮಾತ್ರ ಉತ್ಕ್ರಾಂತರಾಗ್ತಾರೆ. ಜ್ಞಾನಿಗಳು ಅಂದ್ರೆ ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ. ಭಗವತ್ ತತ್ವಜ್ಞಾನವನ್ನ ಪಡೆದವರಿಗೆ ಉತ್ಕ್ರಾಂತಿ ಆಗುತ್ತೆ. ಈ ಜ್ಞಾನಿಗಳಲ್ಲಿ 2 ತರಹ ಇದ್ದಾರೆ. ಅಪಕ್ವ ಸಾಧನ, ಪಕ್ವ ಸಾಧನ ಅಂತ 2 ತರಹ ಇದ್ದಾರೆ. ಅಪಕ್ವ ಸಾಧನರು ಪಿಂಗಲ ನಾಡಿಯಿಂದ ಉತ್ಕ್ರಾಂತರಾಗ್ತಾರೆ. ನಮ್ಮ ದೇಹದಲ್ಲಿ ಒಂದು ಪಿಂಗಲ ನಾಡಿ ಅಂತ ಇದೆ. ಆ ಪಿಂಗಲ ನಾಡಿಯಿಂದ ಉತ್ಕ್ರಾಂತಿ ಆಗ್ತಾರೆ. ಅವರಲ್ಲಿ 3 ತರಹ ಇದ್ದಾರೆ. ಅಪಕ್ವ ಸಾಧನರಲ್ಲಿ 3 ತರಹ ಇದ್ದಾರೆ. ಅಪಕ್ವ ಸಾಧನರು, ಅಪಕ್ವ ಸಾಧನ ತರರು, ಅಪಕ್ವ ಸಾಧನ ತಮರು. ಈ ಮೊದಲನೆಯವರು ತಪೋಲೋಕಕ್ಕೆ, ಎರಡನೆಯವರು ಜನೋಲೋಕಕ್ಕೆ, ಮೂರನೆಯವರು ಮಹರ್ಲೋಕಕ್ಕೆ ಹೋಗ್ತಾರೆ. ಪಕ್ವ ಸಾಧನರು ಬ್ರಹ್ಮನಾಡಿಯಿಂದ ಉತ್ಕ್ರಾಂತಿ ಆಗುತ್ತೆ. ಪ್ರತೀಕಾಲಂಬನರು ಸತ್ಯಲೋಕಕ್ಕೆ, ಅಪ್ರತೀಕಾಲಂಬನರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಪ್ರತೀಕಾಲಂಬನ ಅಪ್ರತೀಕಾಲಂಬನ ಅಂದ್ರೆ ಏನು ಅಂದ್ರೆ, ಒಂದು ಭಗವಂತನ ಪ್ರತಿಮೆಯಲ್ಲಿ ಉಪಾಸನೆ ಮಾಡುವವರು ಪ್ರತೀಕಾಲಂಬನ. ಅಂದ್ರೆ ಅವರು ಉಪಾಸನೆ ಮಾಡ್ಲಿಕ್ಕೆ ಏನೋ ಒಂದು ವಸ್ತು ಬೇಕು. ನಮಗೆ ದೇವರ ಉಪಾಸನೆ ಮಾಡ್ಲಿಕ್ಕೆ ದೇವರ ಪ್ರತಿಮಾ ಬೇಕು, ಸಾಲಿಗ್ರಾಮ ಬೇಕು, ಪುಸ್ತಕ ಬೇಕು. ಇಲ್ಲಿ ಭಗವಂತನ ಉಪಾಸನೆ ಮಾಡ್ತಾರೆ. ಇವರೆಲ್ಲ ಪ್ರತೀಕಾಲಂಬನ. ಅಪ್ರತೀಕಾಲಂಬನಿಗೆ ಏನು ಬೇಡ, ಏನು ನೋಡ್ತಾರದೆಲ್ಲ ದೇವರ ಉಪಾಸನೆ ಮಾಡ್ತಾರೆ. ಎಲ್ಲಿ ನೋಡ್ತಾರಲ್ಲಿ ಭಗವಂತನ ಉಪಾಸನೆ ಮಾಡ್ತಾರೆ. ಅಪ್ರತೀಕಾಲಂಬನ ಅವ್ರಿಗೆ ಯಾವಾಗಲೂ ಎಲ್ಲಾ ಕಡೆಗೆ ಪರಮಾತ್ಮ, ಲಕ್ಷ್ಮೀದೇವಿ, ಯಾಕಂದ್ರೆ ಅವರಿಬ್ಬರು ಮತ್ತೆ ಅತ್ಯಂತ ಅನ್ಯೋನ್ಯ ದಾಂಪತ್ಯ, ಅವರಿಬ್ಬರಲ್ಲಿ ಯಾವತ್ತೂ ವಿಯೋಗವೇ ಇಲ್ಲ. ಆದ್ದರಿಂದ ಈ ಎಲ್ಲಾ ಕಡೆ ಪರಮಾತ್ಮ, ಲಕ್ಷ್ಮೀದೇವಿಯನ್ನ ಅಪ್ರತೀಕಾಲಂಬನದ್ದು ನೋಡ್ತಾರೆ. ಅವರಿಗೆ ಒಂದು ಪ್ರತೀಕ ಬೇಕಾಗಿದೆ. ರಾಮಾಯಣದಲ್ಲಿ ರಾಮದೇವರು ಎಲ್ಲಾ ಕಪಿಗಳನ್ನ ಕೂಡಿಸಿ ಆದೇಶ ಮಾಡ್ತಾ ಇದ್ರು, ಸೀತಾದೇವಿಯನ್ನ ಹುಡುಕೊಂಡು ಬರ್ಬೇಕು ಅಂತ. ಸೀತೆಯನ್ನು ಹುಡುಕ್ರಿ. ರಾಮದೇವರು ಸುಗ್ರೀವನನ್ನ ಮುಂದೆ ಮಾಡಿಕೊಂಡು ಆದೇಶ ಮಾಡಿದರು. ಆದೇಶ ಮಾಡುವಾಗ ಹನುಮಂತ ದೇವರು ಮುಂದೆ ನಿಂತಿದ್ದರು. ಈ ಮಾತು ರಾಮದೇವರು ಹೇಳುವಾಗ ಹನುಮಂತ ದೇವರು ಜೋರ ನಗಲಿಕ್ಕೆ ಆರಂಭ ಮಾಡಿಬಿಟ್ರು. ರಾಮದೇವರು ಯಾಕೆ ನಗ್ತಾ ಇದೀವಿ ಅಂತ ಕಣ್ಣಿನಿಂದ ಪ್ರಶ್ನೆ ಮಾಡಿದರು. ಹನುಮಂತ ದೇವರು ಅಂದ್ರಂತ, ಹೀಗಂದ್ರಂತ, ನಿನ್ ಪಕ್ಕದಲ್ಲೇ ಇದ್ದಾಳ ಸೀತೆ, ಎಲ್ಲಿಂದ ಹುಡುಕ್ಲಿ ಅಂದ್ರಂತ. ಹನುಮಂತ ದೇವರಿಗೆ ರಾಮದೇವರ ಪಕ್ಕದಲ್ಲಿಯೇ ಸೀತಾದೇವಿ ಕಾಣಿಸಿದ್ದಾಳೆ. ರಾಮದೇವರಂತ ಹೀಗಂತ ಸುಮ್ಮನಿರು ಅಂದ್ರು. ತತ್ವನಿರ್ಣಯದಲ್ಲಿ ಆಚಾರ್ಯ ಮಾತ್ರ ಹೇಳ್ತಾರೆ, ದೇವರ ಆಜ್ಞೆ ಮಾಡಿದ್ದ, ನಾನು ಹೇಗೆ ಅವತಾರದಲ್ಲಿ ಲೀಲೆ ಮಾಡ್ತೀನೋ ನೀವು ಅದಕ್ಕೆ ಅನುಗುಣವಾಗಿ ವಿಡಂಬನೆಯನ್ನ ಮಾಡಬೇಕು. ಯಾಮ್ಯಾಮ್ ಕರೋತಿ ಹೃದೈವ ಕರೋತಿ ಲೀಲಾ, ಹಾಗೆ ಮಾಡ್ಬೇಕು ಅಂತ. ಅದಕ್ಕಾಗಿ ಹನುಮಂತ ದೇವರು ಹುಡುಕ್ಲಿಕ್ಕೆ ಹೋಗಿದ್ದೆ ಹೊರತು ನಿಜವಾಗಿ ರಾಮ ಸೀತೆಯನ್ನ ಕಳ್ಕೊಂಡಿಲ್ಲ, ಹನುಮಂತ ಹುಡುಕ್ಬಿಟ್ಟು. ಎಷ್ಟು ಸೂಕ್ಷ್ಮ ಇದೆ. ಈಗ ಅಪ್ರತೀಕಾಲಂಬನರಿಗೆ ಎಲ್ಲ ಕಡೆಗೆ ಪರಮಾತ್ಮ ಕಾಣಿಸ್ತಾರೆ. ನಮ್ ದುರ್ದೈವ ಹೇಗಿದೆ ಅಂದ್ರೆ, ಪ್ರತೀಕಾಲಂಬನರು ಕಾಣುವ ದೇವರ ಪ್ರತಿಮೆಯಲ್ಲಿಯೂ ದೇವರನ್ನ ನೋಡಲ್ಲ, ಅದರಲ್ಲಿಯೂ ಏನೋ ತಪ್ಪು ಬಿಡುತ್ತೆ. ಕೃತಯುಗದಲ್ಲಿ ಯಾರು ದೇವರ ಪೂಜೆ ಮಾಡ್ತಾರೆ, ಒಳ್ಳೇದಾಗಿ ನಾವು ಅವಾಗೇ ಇರಬೇಕಾಗಿತ್ತು ಅನ್ಬೇಡಿ. ಕೃತಯುಗದಲ್ಲಿ ಪ್ರತ್ಯೇಕ ದೇವರ ಪೂಜೆ ಇರಲಿಲ್ಲ. ಶುದ್ಧ 4 ಪಾದ ಧರ್ಮ. ಮುಂದೆ ಯುಗಾದಿಯಲ್ಲಿ ಪಂಚಾಂಗ ಶ್ರವಣದಲ್ಲಿ ಕೇಳ್ತೇವೆ, ಅಧರ್ಮವೇ ಇರಲಿಲ್ಲ. ಅವಾಗ ಏನ್ ಪೂಜಾ? ಯಾರು ಹೀಗೆ ಮನೆಗೆ ಬರ್ತಾರೋ ಅವರಲ್ಲಿಯೇ ಸಾಕ್ಷಾತ್ ಪರಮಾತ್ಮನ ಚಿಂತನೆ ಮಾಡೋದು.
ಅವರಿಗೆ ಅರ್ಘ್ಯಾಪಾದ್ಯ. ದೇವರ ಪೂಜೆ ಅಂದ್ರೆ ಏನು? ಷೋಡಶೋಪಚಾರ ಪೂಜೆ ಮಾಡುವುದೇ ಭಗವಂತನಿಗೆ ನಾವು ಮಾಡೋ ಪೂಜೆ ಇಲ್ಲ. ಅದನ್ನೇ ಬಂದ ಬ್ರಾಹ್ಮಣರಿಗೆ ಮಾಡೋದು, ಅವ್ರಿಗೆ ಊಟಕ್ಕೆ ಹಾಕೋದು, ಅದೇ ದೇವರ ನೈವೇದ್ಯ. ಆಮೇಲೆ ಊಟ ಮಾಡೋದು. ಬರ್ತಾ ಬರ್ತಾ ಏನಾಯ್ತು ನಮ್ಮ ಮನಸ್ಸು ಅಂದ್ರೆ ದೋಷ ಕಾಣ್ಲಿಕ್ಕೆ ಆರಂಭ ಆಯ್ತು. ಬಂದ ಆಚಾರ್ಯರಲ್ಲಿಯ ಗುಣಗಳನ್ನ ನೋಡದೆ ದೋಷಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡಿದೆ. ಬಂದ ಬ್ರಾಹ್ಮಣರಲ್ಲಿಯ ಗುಣಗಳನ್ನ ನೋಡೋದಕ್ಕಿಂತ ದೋಷಗಳನ್ನ ನೋಡುವ ಸ್ವಭಾವ ನಮಗೆ ಹೆಚ್ಚಾಯಿತು. ಸಾಮಾನ್ಯವಾಗಿ ನಮ್ಮ ದೃಷ್ಟಿ ದೋಷದ ಕಡೆಗಿದೆ. ಮನೆಯಲ್ಲೋ ಒಂದ್ ಕಡೆ ಓದ್ತಾ ಇದ್ದೆ, ಒಂದು ದೊಡ್ಡ ಬಿಳಿ ಬಟ್ಟೆ ಮಧ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಬರೋದ್ರಲ್ಲಿ ಎಲ್ಲರನ್ನು ಕಸಿದ್ರಂತೆ. ನಿಮಗೇನ್ ಕಾಣಿಸ್ತಾ ಇದೆ? ಎಲ್ಲಾರೇನು ಉತ್ತರ ಹೇಳಿದ್ರು? ನನಗ ಕಪ್ಪು ಚುಕ್ಕೆ ಕಾಣಿಸ್ತಾ ಇದೆ ಅಂದ್ರಂತ. ಗುರುಗಳಂದ್ರಂತ, ಇಷ್ಟು ದೊಡ್ಡ ಬಿಳಿ ಬಟ್ಟೆ ನಿಮಗೆ ಯಾರಿಗೂ ಕಾಣಲಿಲ್ಲ, ಆ ಕಪ್ಪು ಚುಕ್ಕೆ ಕಾಣ್ತಾ ಇದೆ. ನಮ್ ಸ್ವಭಾವ ಹೇಗೆ ಅಂದ್ರೆ ಗುಣ ಕಾಣೋದೇ ಇಲ್ಲ. ನಮ್ಮ ಸ್ವಾಮಿಗಳು ಹೇಳೋದು, ಹಿರಣ್ಯಕಶಿಪುವಿನಲ್ಲಿ ಗುಣ ಇತ್ತು. ಎಲ್ಲಾ ಕಡೆ ನಾವು ಗುಣ ಹುಡುಕಲು ಪ್ರಯತ್ನ ಮಾಡಬೇಕು. ಹಿರಣ್ಯಕಶಿಪುವಿನಂತಹ ತಂದೆ ಯಾರಿಲ್ಲ. ಏನ್ ಮಗನನ್ನ ಕೊಲ್ಲಿಕ್ಕೆ ಹೋದ ತಂದೆನ ಅನ್ಬೇಡ್ರಿ. ಅವನು ಎಷ್ಟು ಚೆನ್ನಾಗಿ ತಂದೆ ಪಾತ್ರ ನಿಭಾಯಿಸಿದ್ದಾನಂದ್ರೆ ತನ್ನ ಮಗನಿಗೆ ಸರಿಯಾದ ಟೈಮಿಗೆ ಗುರುಕುಲಕ್ಕೆ ಬಿಡ್ತಾನೆ. ಭಾಗವತದಲ್ಲಿ ಮಾತು ಬರೋದು, ಮಗನಿಗಾಗಿ ಗುರುಗಳನ್ನೇ ಮನೆಗೆ ಕರೆಸಲಿಲ್ಲ, ತನ್ನ ಮಗನನ್ನು ಗುರುಕುಲಕ್ಕೆ ಬಿಟ್ಟ. ಮಗ ಮನೆಗೆ ಬಂದ ರಜಕ್ಕೆ, ಏನ್ ಮಾಡ? ಬಂದ ತಕ್ಷಣ ಅವನಿಗೆ ಮುದ್ದು ಮಾಡ್ದ, ತೊಡೆ ಮೇಲೆ ಕೂಡಿಸಿಕೊಂಡ, ನೀನೇನ್ ಕಲ್ತಿದ್ದೆ ಹೇಳು ಅಂತ ಕೇಳಿದ. ತಂದೆ ಮಾಡಬೇಕಾದ ಜವಾಬ್ದಾರಿಗಳೇನು ಅನ್ನೋದನ್ನು ಹಿರಣ್ಯಕಶಿಪು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬ ಕೆಟ್ಟ ವ್ಯಕ್ತಿಯಲ್ಲಿಯೂ ಒಂದು ಒಳ್ಳೇದಿರುತ್ತೆ. ನಾವು ಒಳ್ಳೇದನ್ನು ನೋಡ್ಬೇಕೇ ಹೊರತು ಕೆಟ್ಟದ್ದನ್ನು ನೋಡ್ಬಾರ್ದು. ನಮ್ಮ ಸ್ವಭಾವ ಏನಂದ್ರೆ ಒಳ್ಳೇದು ಎಷ್ಟದ್ದು ಕಾಣಲ್ಲ, ಕೆಟ್ಟದ್ದು ಕಾಣಲ್ಲ. ಅದಕ್ಕಾಗಿ ಒಂದು ಕಲ್ಲು, ಒಂದು ಲೋಹ, ಇವುಗಳನ್ನ ದೇವರ ಆಕಾರ ಕೊಟ್ಟು ಅಲ್ಲಿ ಪೂಜೆ ಮಾಡುವ ಪದ್ಧತಿ ಪ್ರಾರಂಭ ಆದದ್ದು ನಮ್ಮ ದೋಷ ಸ್ವಭಾವದ. ಹೀಗಾಗಿ ಪ್ರತೀಕಾಲಂಬನ ಆರಂಭ ಆಯ್ತು. ಅದನ್ನೆಲ್ಲ ಪ್ರತೀಕಾಲಂಬನ. ಎಲ್ಲಿ ನೋಡಿದಲ್ಲಿ ದೇವರು ಕಾಣಿಸ್ತಾ ಇದೆ, ಎಲ್ಲಿ ನೋಡಿದಲ್ಲಿ ದೇವರ ಉಪಾಸನೆ. ವ್ಯಾಪ್ತಿ ಸಂಧಿಯಲ್ಲಿ, ಇಡೀ ವ್ಯಾಪ್ತಿ ಸಂಧಿಯಲ್ಲಿ ಜಗನ್ನಾಥದಾಸರು ಈ ಭಗವಂತನ ವ್ಯಾಪ್ತತ್ವದ ಅದ್ಭುತವಾದ ಉದ್ದಿಮೆ ಅಂತ ಹೇಳಿದ್ದಾರೆ. ಈ ಮನೆ ಮೇಲೆ ನಾನು ಕುತ್ಕೊಂಡಿದ್ದೀನಿ, ದೇವರೆಲ್ಲಾ ಕಡೆ ಇದ್ದಾನೆ ಅಂದ್ರೆ ಒಂದು ಪ್ರಶ್ನೆ ಬರುತ್ತೆ. ಈ ಮನೆ ಮೇಲೆ ನಾನು ಕುತ್ಕೊಂಡಿದ್ದೀನಿ, ನೀವ್ಯಾರಾದ್ರೂ ಇವಾಗ ಇಲ್ಲಿ ಬಂದು ಕೂಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾನು ಕೂತೀನಲ್ಲ, ಜಾಗ ಇಲ್ಲ. ಹಾಗಾಗಿ ಎಲ್ಲಾ ಕಡೆಗೂ ದೇವರೇ ಇದ್ದು ಬಿಟ್ರೆ ನಾವು ಹಿಂಗಿರೋ. ಅದಕ್ಕೆ ದೇವರೆಲ್ಲಾ ಕಡೆ ಇಲ್ಲ ಅಂತ ಕೆಲವರು ವಾದ. ಎಲ್ಲಾ ಕಡೆಗೂ ನಾವೇ ಇದ್ಬಿಟ್ರೆ, ಈಗ ನೀವು ಒಬ್ಬೊಬ್ರು ಒಂದ್ ಚೇರ್ ಮೇಲೆ ಕೂತಿದ್ದೀರಿ, ಒಂದೊಂದ್ ಜಾಗದಲ್ಲಿ ನೀವು ಕೂತಿದ್ದೀರಿ, ಅಲ್ಲಿ ನೀವೇ ಕೂಡ್ಲಿಕ್ಕೆ ಆಗತ್ತೆ. ಈಗ ನೀವು ಎದ್ದು ಹೋದ್ಮೇಲೆ ಇನ್ನೊಬ್ರು ಕೂಡ್ಬೋದು, ಅಥವಾ ನೀವು ಕೂಡೋಕ್ಕಿಂತ ಮೊದಲು ಇನ್ನೊಬ್ರು ಕೂತಿರ್ಬೋದು. ನೀವು ಕೂತಾಗ ಅಲ್ಲಿ ಇನ್ನೊಬ್ರು ಹೇಗೆ ಕೂಡ್ಲಿಕ್ಕಾಗತ್ತೆ? ಹಾಗಾದ್ರೆ ಈ ಮನೆ ಮೇಲೆ ನಾನು ಇಲ್ಲಿ ಕೂತ್ಕೊಂಡಾಗ ದೇವ್ರು ಹೆಂಗೆ ಇಲ್ಲಿರ್ತಾನೆ? ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರೆಲ್ಲಾ ಕಡೆ ಇದಾನ ಅನ್ನೋ ಸುಳ್ಳು. ಏನ್ ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ದೇವರೆಲ್ಲಾ ಕಡೆ ಹೆಂಗಿದ್ದಾನ ಗೊತ್ತಾ? ವ್ಯಾಪ್ತಿ ಸಂಧಿಯಲ್ಲಿ ದೃಷ್ಟಾಂತ ಕೊಡ್ತಾರೆ ಜಗನ್ನಾಥದಾಸರು. ಎಲ್ಲಾ ಕಡೆ ಗಾಳಿ ಇದೆ, ಎಲ್ಲಾ ಕಡೆ ಆಕಾಶ ಇದೆ. ಇಲ್ಲಿ ಆಕಾಶ ಇಲ್ಲದೆ ಇದ್ದಿದ್ರೆ, ಆಕಾಶ ಅಂದ್ರೆ ಏನು? ಸ್ಪೇಸ್. ಅವಕಾಶಮೇವ ಆಕಾಶ. ಈ ಆಕಾಶವೇ ಇಲ್ಲದೆ ಇದ್ದಿದ್ರೆ ನಾವಿಲ್ಲಿ ಒಳಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಸ್ಪೇಸ್ ಇದ್ದಕ್ಕೆ ತಾನೇ ನಾನು ಬಂದು ಕೂತ್ಕೊಂಡೆ. ನಾನ್ ಬಂದು ಕೂತ್ಕೊಂಡಾಗ ಇಲ್ಲಿ ಸ್ಪೇಸ್ ಇತ್ತು, ಗೂಡೋಕ್ಕಿಂತ ಮೊದಲು ಇತ್ತು. ನಾನು ಎದ್ದು ಹೋದ ಮೇಲೆ ಇಲ್ಲಿ ಸ್ಪೇಸ್ ಹಾಗೆ ಇದೆ, ಗಾಳಿ ಇದೆ, ಬೆಳಕಿದೆ. ಇದು ನೋಡ್ರಿ ಎಲ್ಲಾ ಕಡೆ ಇದೆ. ಆದ್ರೆ ನಮಗಿರ್ಲಿಕ್ಕೆ ಅದು ತೊಂದರೆ ಮಾಡಿಲ್ಲ, ಅನುಕೂಲ ಮಾಡಿಲ್ಲ. ಪರಮಾತ್ಮ ಹಂಗಿದ್ದಾನೆ, ಎಲ್ಲಾ ಕಡೆಗೆ ಅವನಿದ್ದಾನೆ. ಆದ್ರೆ ನಮಗೆ ಬರ್ಲಿಕ್ಕೆ, ಹೋಗ್ಲಿಕ್ಕೆ, ಕೂಡ್ಲಿಕ್ಕೆ, ತಿನ್ಲಿಕ್ಕೆ, ಕುಡಿಲಿಕ್ಕೆ ತೊಂದರೆ ಆಗದೇ ಇದ್ದಾಗ ದೇವರು ಇಲ್ಲಿದ್ದಾನೆ. ಎಲ್ಲಿದ್ದಾನೆ? ಅಣುವಿನಲ್ಲೂ ದೇವರಿದ್ದಾನೆ. ಇದು ಪರಮಾತ್ಮನ ವ್ಯಾಪಾರ. ಇದನ್ನ ಪ್ರತೀಕಾಲಂಬನರು ಮಾತ್ರ ಹೀಗೆ ಎಲ್ಲ ಕಡೆಗೆ ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾರೆ. ದೇಹಾದಿಗಳಲ್ಲಿ ಬ್ರಹ್ಮ ದರ್ಶನವನ್ನ ಹೊಂದುವಂತ ಇವರು ಚತುರ್ಮುಖನನ್ನ ಹೊಂದುತ್ತಾರೆ. ಎಲ್ಲಾ ವಸ್ತುಗಳಲ್ಲಿ ಇರುವಂತಹ ಬ್ರಹ್ಮನನ್ನ ದರ್ಶನ ಮಾಡ್ತಾರೆ ಆ ಪ್ರತೀಕಾಲಂಬನ. ಅಂದ್ರೆ ಅವರಿಗೆ ಈ ಮೈಕ್ ನೋಡಿದ್ರೆ ಮೈಕ್ ಕಾಣೋದೇ ಇಲ್ಲ, ಇಲ್ಲಿರುವ ಪರಮಾತ್ಮ ಕಾಣ್ತಾರೆ. ಏನ್ ನೋಡ್ತಾರ ಅಲ್ಲೆಲ್ಲ ಅಲ್ಲಿರೋ ಪರಮಾತ್ಮ ನೋಡ್ತಾರೆ. ಮತ್ ಪರಮಾತ್ಮ ಹೆಂಗಿದ್ದಾನೆ? ತತ್ತದ್ರೂಪ ತದಾಕಾರದಲ್ಲಿ ಅಲ್ಲಿ ದೇವರು ಇದ್ದ, ತತ್ತನ್ನಾಮದಲ್ಲಿ ಇದ್ದ ಪರಮಾತ್ಮ.
ಹೇಗಿದೆ ಅಂದ್ರೆ ದೇವರು ಸರ್ವ ವಸ್ತು, ಈ ವಸ್ತುವಿಗೆ ಈ ಹೆಸರು ಬರ್ಲಿಕ್ಕೆ, ಈ ಆಕಾರ ಬರ್ಲಿಕ್ಕೆ ದೇವರ ಕಾರಣ. ಸರ್ವಶಬ್ದ ವಾಚ್ಯ ಪರಮಾತ್ಮ. ಜಗತ್ತಿನ ಎಲ್ಲಾ ಭಾಷೆಗಳ ಎಲ್ಲಾ ಶಬ್ದಗಳು ಪರಮಾತ್ಮನನ್ನೇ ಹೇಳುತ್ತೆ. ಉಪನಿಷತ್ತು, ಐತ್ರೇಯ ಉಪನಿಷತ್ತು ಹೇಳುತ್ತೆ, ಹಲ್ಲಿ ಲಚ ಲಚ ಅಂತ ಶಬ್ದ ಮಾಡುತ್ತಲ್ಲ, ಅದು ಪರಮಾತ್ಮನ ಗುಣವನ್ನು ಹೇಳಿಸ್ತಂತ. ಕಪ್ಪೆ ಕೂಗತ್ತಲ್ಲ, ಧ್ವನ್ಯಾತ್ಮಕ ಶಬ್ದ ಅವೆಲ್ಲ, ಅವು ಪರಮಾತ್ಮನ ಮಹಿಮೆಯನ್ನು ಹೇಳುತ್ತಂತ. ಐತ್ರೇಯ ಉಪನಿಷತ್ತಿನಲ್ಲಿ ಈ ಮಾತು ಬರುತ್ತೆ. ದೇವರು ನಮಗೆ ಬಾಡಿಗೆ ಕೊಟ್ಟಿದ ಶಬ್ದಗಳನ್ನು, ನಾನೊಂದು ಹೆಸರಿಂದ, ನೀವೊಂದು ಹೆಸರು, ನೀವೊಂದು ಹೆಸರು, ಈ ವಸ್ತುಗಳು, ಇದೆಲ್ಲ ಏನ್ ಕರಿತೀವಲ್ಲ, ಇದೆಲ್ಲ ದೇವರಿಂದ ಬಾಡಿಗೆ ಪಡೆದ ಶಬ್ದಗಳು. ಅಕಸ್ಮಾತ್ ಎಲ್ಲಾ ಶಬ್ದ ದೇವರು ಬಾಡಿಗೆ ಕೊಡದೆ ಅವನೇ ಇಟ್ಕೊಂಡ್ಬಿಟ್ಟಿದ್ರೆ ವ್ಯವಹಾರವೇ ನಡೀತಿರ್ಲಿಲ್ಲ. ನಾಳೆ ಪ್ರವಚನ ಇದೆ ಬನ್ನಿ ಅಂತ ನಿಮ್ಗೆ ಇವ್ರು ಕರಿಬೇಕು, ಹೆಂಗ್ ಕರಿಯೋದು? ನಾಳೆ ಅನ್ಲಿಕ್ಕೂ ಪರಮಾತ್ಮ ಅಂತ ಅರ್ಥ, ಪ್ರವಚನ ಅನ್ಲಿಕ್ಕೂ ಪರಮಾತ್ಮ ಅಂತ ಅರ್ಥ, ಬರ್ರಿ ಅನ್ಲಿಕ್ಕೂ ಪರಮಾತ್ಮ ಅಂತ ಅರ್ಥ. ಗೋವಿಂದ್ ಲೋಕ ವ್ಯವಹಾರಕ್ಕಾಗಿ ತನ್ನದ್ದೇ ಶಬ್ದಗಳನ್ನ ದೇವರು ಬಾಡಿಗೆ ಕೊಟ್ಟ. ನಾವು ಅದನ್ನು ತಗೊಂಡು ದೇವರನ್ನೇ ಮರ್ತ್ಬಿಟ್ವಿ, ಓನರ್ನೇ ಮರ್ತ್ಬಿಟ್ವಿ. ಆದ್ರೆ ಅಪ್ರತಿಕಾಲಂಬನರು ಹಾಗೆ ಮಾಡುವುದಿಲ್ಲ. ಅವರು ವ್ಯಾಪ್ತೋಪಾಸನೆಯನ್ನ ಮಾಡ್ತಾರೆ. ಇವರೆಲ್ಲ ಪರಬ್ರಹ್ಮನನ್ನ ಹೊಂದುತ್ತಾರೆ. 100 ಜನ ದೇವತೆಗಳಿದ್ದಾರೆ, 100 ಜನ ಗಂಧರ್ವರು, 100 ಜನ ಋಷಿಗಳು, 100 ಜನ ರಾಜರು, 100 ಜನ ಅಪ್ಸರಾಸ್ತ್ರೀಯರು. ಇವರೇ ಅಪ್ರತೀಕಾಲಂಬನರು ಅಂತ ಕರೆಸಿಕೊಳ್ತಾರೆ. ನಾವ್ಯಾರು ಅಪ್ರತೀಕಾಲಂಬನರಾಗ್ಲಿಕ್ಕಾಗೋದಿಲ್ಲ. ಪ್ರತೀಕಾಲಂಬನರಾದ್ರೆ ಸಾಕಾಗಿದೆ. ಒಂದು ಪ್ರತೀಕದಲ್ಲಿ ದೇವರ ಉಪಾಸನೆ ಮಾಡಿದ್ರೆ ಸಾಕಾಗಿದೆ. ಕಷ್ಟ ಇದೆ. ಪ್ರತೀಕದಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡುವುದು ಕಷ್ಟ ಇದೆ. ಅನೇಕ ಜನ ಸ್ತ್ರೀಯರು ಬಂದದ್ದರಿಂದ ನಾನು ಹೇಳ್ತೇನೆ, ಪತಿಯ ದ್ವಾರ ಪರಮಾತ್ಮನ ಉಪಾಸನೆಯನ್ನು ಸ್ತ್ರೀಯರಿಗೆ ಹೇಳಿದ್ದಾರೆ. ಅಂದ್ರೆ ಪತಿ ಏನು? ಪ್ರತೀಕ. ಆ ಪ್ರತೀಕದಲ್ಲಿ ಪರಮಾತ್ಮನ ಉಪಾಸನೆ. ಹೇಗೆ ಪುರುಷರಿಗೆ ಶಾಲಿಗ್ರಾಮಾದಿಗಳಲ್ಲಿ ಪರಮಾತ್ಮನ ಉಪಾಸನೆ, ಸ್ತ್ರೀಯರಿಗೆ ಪತಿಯ ದ್ವಾರ ಪರಮಾತ್ಮನ ಉಪಾಸನೆ ಮಾಡಿ. ಹೇಳಿದ್ರೆ ಕೋಪ ಬರುತ್ತೆ ಬಹಳ ಜನ. ಅವರದ್ದೇನೇ ಇರ್ಲಿ, ಪ್ರತಿಮೆ ಹೆಂಗೆ ಇರ್ಲಿ, ತದಂತರ್ಗತ ಭಗವಂತ ಶುದ್ಧ, ನಾನು ಮಾಡ್ತಾ ಇರೋದು ಭಗವಂತನ ಸೇವೆ, ಈ ಭಾವನೆ ಬರಬೇಕು. ಕಷ್ಟ. ಅದಕ್ಕೆ ಹೇಳಿದೆ, ಇದನ್ನು ಜಾಸ್ತಿ ಮಾತಾಡಿದ್ರೆ ಬೈದು ಬಿಡುತ್ತಾರೆ. ಆದ್ರೆ ಉಪಾಸನೆ ಹೀಗೆ ಹೇಳಿದ್ದಾರೆ. ಹೀಗಾಗಿ ಅಪಕ್ವ ಏನತೆ ಅಂತಿ ವಾಯುಂವ ಹರಿಮೇವ ಸ್ಥಾನ ಮಾತ್ರ ಶ್ರುತಾಸ್ತೇತು ಪುನರ್ಜನ್ಮನಿ ವಿವರ್ಜಿತ. ಆಚಾರ್ಯರು ತಾತ್ಪರ್ಯದಲ್ಲಿ ಬ್ರಹ್ಮತರ್ಕದ ಮಾತನ್ನು ಒಂದು ಉಲ್ಲೇಖ ಮಾಡಿ ಹೇಳ್ತಾರೆ. ಬ್ರಹ್ಮನಾಡಿಯಿಂದ ಉತ್ಕ್ರಾಂತರಾಗದೇ ಇದ್ದವರು ಸತ್ಯಲೋಕದಲ್ಲಿ ಚತುರ್ಮುಖನನ್ನಾಗಲಿ ಅಮುಕ್ತ ವೈಕುಂಠ ಸ್ಥಾನದಲ್ಲಿ ದೇವರನ್ನಾಗಲಿ ಹೊಂದೋದಿಲ್ಲ. ಅವರು ಮಹರ್ಲೋಕವನ್ನೇ ಹೊಂದುತ್ತಾರೆ, ಆದ್ರೆ ಅವರು ತಿರುಗಿ ಹುಟ್ಟೋದಿಲ್ಲ ಅಂತ ಬ್ರಹ್ಮತರ್ಕದಲ್ಲಿ ಮಾತು ಇದೆ. ಬಹಳ ವಿಸ್ತಾರ ಇದೆ. ಇದು ಹೇಳಿದ್ರೆ ಅಂದ್ರೆ ಇದ್ರ ಬಗ್ಗೆನೇ ಹೇಳ್ತಾ ಹೋಗ್ಬೇಕಾಗತ್ತೆ. ಒಟ್ಟು ಜಗತ್ತಿನಲ್ಲಿ 2 ವ್ಯವಸ್ಥೆ ನೋಡಿ, ಪ್ರತೀಕಾಲಂಬನ ಅಪ್ರತೀಕಾಲಂಬನ. ಇವರು ಮಾತ್ರ ಉತ್ಕ್ರಾಂತರ. ಏನನ್ನು ಅವಲಂಬಿಸದೇ ಇದ್ದ ನಾವು ಉತ್ಕ್ರಾಂತಿ ಆಗುತ್ತೆ. ಅಂದ್ರೆ ಯಾವುದೋ ಒಂದು ಕಡೆಗಾದ್ರೂ ದೇವರ ಉಪಾಸನೆ ಮಾಡಬೇಕು, ಅಥವಾ ಎಲ್ಲಾ ಕಡೆಗೂ ದೇವರ ಉಪಾಸನೆ ಮಾಡಬೇಕು. ಎಲ್ಲಾ ಕಡೆ ದೇವರ ಉಪಾಸನೆ ಮಾಡುವಂತಹ ಶಕ್ತಿ ಯೋಗ್ಯತಾ ನಮ್ಮದಿಲ್ಲ. ಒಂದು ಕಡೆಗೆ ದೇವರನ್ನ ನೋಡ್ಬೇಕಲ್ಲ. ಇದೇ ಭಾಗದ ದ್ವಿತೀಯ ಸ್ಕಂದ ಹೇಳುತ್ತೆ, ಇಲ್ಲಿ ಇರುವ ಬಿಂಬ ಹೇಗಿದ್ದಾನೆ ಅಂತ ವರ್ಣನೆ. ಆ ಬಿಂಬನನ್ನ ಇಲ್ಲಿ ಒಳಗೆ ಉಪಾಸನೆ ಮಾಡ್ಬೇಕು. ನೀವೆಲ್ಲ ಕಥೆ ಕೇಳಿರ್ತೀರಿ, ವ್ಯಾಸರಾಜರು ಪೂಜೆ ಮಾಡ್ತಾ ಇರ್ತಾರೆ. ದಿನ ಹೇಗಿದೆ, ಮಾನಸಿಕ ಪೂಜಾ ಮಾಡ್ಬೇಕಂತ. ಏನು ಖರ್ಚಿಲ್ಲ. ದೇವರು ಮಾಡುವಷ್ಟು ಅನುಗ್ರಹ ಇನ್ಯಾರು ಮಾಡ್ಲಿಕ್ಕಾಗಲ್ಲ. ನಮ್ಮ ದೇವರ ಪೂಜಾ ಕ್ರಮದಲ್ಲಿ ನೈವೇದ್ಯಕ್ಕಿಂತ ಮೊದಲು ನಾವೊಂದು ಮಾತು, ಪೂಜೆ ಶುರು ಮಾಡುವಾಗ ಒಂದು ಮಂಟಪ ಧ್ಯಾನ ಅಂತದೆ. ಎಲ್ಲ ಮುತ್ತು ರತ್ನ ಬಂಗಾರ ಇವುಗಳಿಂದ ಅಲಂಕೃತವಾದ ಒಂದು ಬಂಗಾರದ ಮಂಟಪ. ಆ ಮಂಟಪವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಆ ಮಂಟಪದಲ್ಲಿ ಎಲ್ಲಾ ಆಭರಣಗಳನ್ನ ಹಾಕಿದ ಬಿಂಬರೂಪಿಯಾದ ಪರಮಾತ್ಮನನ್ನ ಅಲ್ಲಿ ಇಡಬೇಕು. ಇವೆಲ್ಲ ಏನು ಹೊರಗಿಂದಲ್ಲ, ಒಳಗೆ. ಏನು ಹೊರಗಿನ ಗೋಲ್ಡ್ ರೇಟ್ ಎಷ್ಟೇ ಜಾಸ್ತಿ ಆಗ್ಲಿ ಚಿಂತನೆ ಇಲ್ಲ, ಇದು ಒಳ ಚಿಂತನೆ ಮಾಡೋದು. ಹಿಂಗ ಕಣ್ಣು ಮುಚ್ಚಿ ಆ ಶ್ಲೋಕ ಇದೆ, ಉತ್ತಪ್ತೋಜ್ವಲ, ಆ ಮಂತ್ರವನ್ನ ಹೇಳುತ್ತಾ ನಾವು ಹೀಗ ಮಂಟಪವನ್ನ ರಚನೆ ಮಾಡ್ಕೋಬೇಕು. ಅಲ್ಲಿ ಬಿಂಬನನ್ನ ರೆಡಿ ಮಾಡ್ಬೇಕು, ಅವನನ್ನ ಅಲ್ಲಿ ಇಟ್ಟು ಪೂಜಾ ಮಾಡ್ಬೇಕು. ಒಳಗಿಂದೇ ಪುಷ್ಪಗಳೆಲ್ಲ, ಹೊರಗಿನ ಹೂ ಇಲ್ಲೇ ಇಲ್ಲ. ಒಳಗೆ ಅಭಿಷೇಕ, ನೈವೇದ್ಯ. ನೈವೇದ್ಯಕ್ಕೆ ಹೆಂಗಿದೆ? ನೈವೇದ್ಯಕ್ಕಿಂತ ಮೊದಲು ಶ್ಲೋಕ ಬರುತ್ತೆ, ಭಕ್ಷ್ಯಾನ್ ಭೋಜ್ಯಾಂಚಲೇಹ. ಇಡೋದನ್ನು ಕಲಸಕ್ಕೆ ಇಟ್ಟಿರ್ತೀವಿ. ಮಾನಸಿ ಚಿಂತ, ಎಲ್ಲಾ ಭಕ್ಷ್ಯ ಭೋಜ್ಯ ಪಾಯಸ
ದಧಿ, ಘೃತ, ಮಧು, ಕ್ಷೀರ, ಪಾನೀಯ ಎಲ್ಲವನ್ನ ಕಲ್ಪನಾ ಮಾಡ್ಬೇಕಂತ ಮನಸ್ಸಿನೊಳಗೆ. ಇವೆಲ್ಲ ಹಿಂಗ್ ದೇವರ ಮುಂದೆ ನೈವೇದ್ಯಕ್ಕಿಟ್ಟು ಹಾಕಿ ದೇವರಿಗೆ ಅದನ್ನು ಸಮರ್ಪಣೆ ಮಾಡ್ಬೇಕು. ದೇವರು ಇದರಿಂದಲೂ ಪ್ರಸನ್ನ. 2 ಏಕಾದಶಿ ಮುಗಿದ್ಮೇಲೆ ದ್ವಾದಶಿ ಬ್ರಾಹ್ಮಣರ ಮನೆಗೆ ಕರೆದು ಎದುರಿಗೆ ಕೂರಿಸಿ ಕಣ್ಣು ಮುಚ್ಚಿಬಿಟ್ಟು ಬಾಳೆಯಲ್ಲಿ ಹಾಕಿದೆ, ಉಪ್ಪು ಹಾಕಿದೆ, ಕೋಸಂಬರಿ ಪಲ್ಯ, ಗೊಜ್ಜು, ಹೆಸರುಬೇಳೆ ಪಾಯಸ, ಗಂಜಿ, ಕೃಷ್ಣಾರ್ಪಣ ಆಯ್ತು, ಎದ್ದೋಗ್ರಿ. ಎಷ್ಟು ಸಿಟ್ಟು ಬರಬಾರ್ದು. ಮನೆಗೆ ಕರೆಸಿ ಅದು 2 ಏಕಾದಶಿ ಮುಗಿದ ಮೇಲೆ ಏನೂ ಬಡಿಸದೆ ಕಣ್ಣು ಮುಚ್ಚಿ ನಾನೆಲ್ಲಾ ಮನಸ್ಸಲ್ಲೇ ಕಲ್ಪನೆ ಮಾಡ್ಕೊಂಡು ನಿಮ್ಗೆ ತಿನ್ನಿಸ್ಬಿಟ್ಟೆ, ಮನೆಗೆ ಹೋಗಿ ಬರ್ರಿ, ದಕ್ಷಿಣೇನು ಮನಸ್ಸಿನಾಗೆ ಕೊಟ್ಬಿಟ್ಟಿನಿ, ಪ್ರತ್ಯೇಕ ಏನ್ ಕೊಡಲ್ಲ, ಶಾಪ ಹಾಕೋತ. ನಮ್ಮ ಪರಮಾತ್ಮ ಹೆಂಗಿದ್ದ ನೋಡ್ರಿ. ಕಣ್ಣು ಮುಚ್ಚಿ ಪರಮಾತ್ಮನಿಗೆ ಮನಸ್ಸಿನಲ್ಲಿ ಬಂಗಾರದ ಮಂಟಪವನ್ನ, ಮುತ್ತಿನ ಜಾಲೆಗಳನ್ನ ಎಲ್ಲವನ್ನ ಕಲ್ಪನೆ ಮಾಡಿ ಅವನಿಗೆಲ್ಲ ಆಭರಣ ಹಾಕಿ, ಕಿರೀಟ ಹಾಕಿ ಅವನನ್ನ ಆ ಮಂಟಪದಲ್ಲಿ ಕೂಡಿಸಿ, ಅವನಿಗೆ ಒಳಗಿಂದೇ ಎಲ್ಲ ಅಭಿಷೇಕ, ಪುಷ್ಪ ಎಲ್ಲ ಸಮರ್ಪಣೆ ಮಾಡಿ, ಒಳಗೆ ಮಾನಸಿಕವಾಗಿ ಪದಾರ್ಥಗಳನ್ನ, ಭಕ್ಷ್ಯಗಳನ್ನ, ಭೋಜ್ಯಗಳನ್ನ ಎಲ್ಲಾ ಕಲ್ಪನೆ ಮಾಡಿ ಒಳಗೆ ಅದನ್ನ ನೈವೇದ್ಯ ಮಾಡಿದ್ರೆ ಹೊರಗೆ ಅನುಗ್ರಹ ಮಾಡ್ತಾನೆ ದೇವರು. ಎಷ್ಟು ಕರುಣಾಳು ಪರಮಾತ್ಮ. ಅದಕ್ಕೆ ವ್ಯಾಸರಾಜರು ಹೀಗೆ ಪೂಜೆ ಮಾಡುವಾಗ ಆ ಮಂಟಪದೊಳಗೆ ಬಿಂಬನನ್ನ ಇಡ್ತಾ ಇದ್ದಾರೆ. ಎಲ್ಲಿ? ಮನಸ್ಸಿನೊಳಗೆ ಇಡುವಾಗ ದೇವರನ್ನ ಮಂಟಪದಲ್ಲಿ ಇಡ್ಲಿಕ್ಕೆ ಆಗ್ತಾ ಇಲ್ಲ ವ್ಯಾಸರಾಜರಿಗೆ. ಕನಕದಾಸರಲ್ಲಿ ನಿಂತಿದ್ರಂತ, ಸ್ವಾಮಿ ಕಿರೀಟ ತೆಗೆದಿಡ್ರಿ ಅಂದ್ರಂತ. ಕಿರೀಟ ಮಂಟಪಕ್ಕೆ ಬಡಿತಾ ಇದೆ, ಕಿರೀಟ ತೆಗೆದಿಡ್ರಿ, ಇಟ್ಟ ಕಿರೀಟ ಹಾಕ್ರಿ ಅಂತ ಕನಕದಾಸರು. ಅಂದ್ರೆ ವ್ಯಾಸರಾಜರು ಮಾಡುವ ಮಾನಸಿ ಪೂಜೆಯನ್ನ ಕನಕದಾಸರು ನೋಡ್ತಾ ಇದ್ರು ಅಂದ್ರೆ ಲೆಕ್ಕ ಹಾಕಿ. ಏನು ಖರ್ಚಿದೆ ಪೂಜೆ. ಹಾಗಂತ ಇವತ್ತು ಕೇಳಿದ್ದಕ್ಕೆ ನಾಳೆ ಮಾಡ್ಲಿಕ್ಕಾಗತ್ತೆ ಅನ್ಕೋಬೇಡ್ರಿ, ಆಗೋದಿಲ್ಲ. ಅದು ಆ ರೂಪದ ಕಲ್ಪನೆನೇ ಬರಲ್ಲ ನಮ್ಗೆ. ಮಂಟಪ ಏನೋ ಅದಕ್ಕೆ ಮುತ್ತಿನ ಸರ, ಮುತ್ತು ಅಂದ ತಕ್ಷಣ ಎಲ್ಲೋ ಹೈದರಾಬಾದಿಗೆ ಹೋಗ್ಬಿಡೋದು ಮನಸ್ಸು. ಹೈದರಾಬಾದಲ್ಲಿ ಯಾರೋ ಬೆಳಗದವರು, ಅವ್ರ ಮನೆ ಇಲ್ಲ ಪೂಜಾ ಮುಗಿದವರು. ಸುಲಭ ಅಲ್ಲ ಮಾನಸ ಪೂಜೆಯನ್ನು ಮಾಡುವುದು, ಅಷ್ಟು ಸುಲಭ ಅಲ್ಲ. ಜ್ಞಾನಿಗಳು ಇದನ್ನ ಇದು ಪ್ರತೀಕಾಲಂಬನ, ಅಪ್ರತೀಕಾಲ. ಹೀಗೆ ನಿರಂತರ ಉಪಾಸನೆಯನ್ನ ಮಾಡ್ತಾ ಮೇಲಿನ ಲೋಕಗಳಲ್ಲಿ ಅರ್ಚಿರಾದಿ ಮಾರ್ಗಗಳು ಅಂತ ಇದೆ. ಬಹಳ ಪಾಠದ ರೂಪದಲ್ಲೇ ಹೇಳ್ಬೇಕು. ಉಪನ್ಯಾಸ ಹೇಳಿದ್ರೆ ಅರ್ಥ ಆಗಲ್ಲ, ಬೇಜಾರಾಗತ್ತೆ. ಅದಕ್ಕೆ ವಿಸ್ತಾರವಾಗಿ ಹೇಳ್ತಾ ಇದೆ. ಅದನ್ನ ದಾಟ್ಕೊಂಡು ಹೋಗ್ಬೇಕು ನೋಡಿ ಅವರೆಲ್ಲ ಲೋಕಗಳು. ಆಯಾ ಮಾರ್ಗದಿಂದ ಹೋಗ್ತಾರೆ. ಅಮುಕ್ತ ವೈಕುಂಠ ಸ್ಥಾನದಲ್ಲಿ ಕೂತ್ಕೋತಾರೆ. ಅಲ್ಲಿ ಕುಳಿತು ಅವರು ಅಪರೋಕ್ಷ ಜ್ಞಾನ ಆದ ಮೇಲೆ ಮಾಡುವ ಕರ್ಮಗಳಿಗೆ ಹೆಚ್ಚಿನ ಲಾಭ ಇಲ್ಲ. ಇವತ್ತೆಲ್ಲ ಮಾಡೋ ಪ್ರಯತ್ನ, ಇವತ್ತು ಮಾಡುವ ಸಂಧ್ಯಾವಂದನೆ, ಜಪ, ಪಾರಾಯಣ, ತಪಸ್ಸು, ವ್ರತ, ನಿಯಮ ಇದೆಲ್ಲ ಒಂದಕ್ಕೆ ಪ್ರಯತ್ನ. ಯಾವುದಕ್ಕೆ ಅಂದ್ರೆ ಅಪರೋಕ್ಷ ಜ್ಞಾನ. ಇದೊಂದು ವಿಷಯ ಹೇಳ್ಬಿಡ್ತೀನಿ, ತುಂಬಾ ಪ್ರಧಾನವಾದದ್ದು. ಪ್ರಾಯ ಕೆಲವ್ರಿಗೆ ಗೊತ್ತು ಇರಬಹುದು, ಆದ್ರೆ ಅರ್ಥ ಮಾಡ್ಕೊಳ್ರಿ. ಬಹಳ ಜನಕ್ಕೆ ಒಂದು ತಲೆಯಲ್ಲಿ ಕಲ್ಪನೆ ಇದೆ, ನಾನ್ ದಿನ ಸಂಧ್ಯಾವಂದನೆ ಮಾಡ್ಬೋದ್ರೆ ನಂಗೆ ಒಳ್ಳೇದಾಗತ್ತೆ, ನಾನ್ ದಿನ ದೇವರ ಪೂಜೆ ಮಾಡಿ ಹೋಗ್ಬಿಟ್ರೆ ನಂಗೆ ಒಳ್ಳೆ ಕೆಲಸ ಸಿಗತ್ತೆ. ಇದೆಲ್ಲ ಒಳ್ಳೇದಾಗಿ ನೀವು ಹೇಳಿದ್ದು. ಅದೊಂದಿಷ್ಟು ಟೈಮ್ ಇಡ್ತಾ ಇದ್ವಿ, ನಾಳೆಯಿಂದ ಅದು ಇಡಲ್ಲ. ಕರ್ಮಗಳಲ್ಲಿ ಎರಡಿದೆ, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ. ನಿತ್ಯ ಕರ್ಮಕ್ಕೆ ಪುಣ್ಯ ಇಲ್ಲ. ಅಂದ್ರೆ ಸಂಧ್ಯಾವಂದನೆ, ದೇವರ ಪೂಜಾ, ಬ್ರಹ್ಮಯಜ್ಞ, ವೈಷ್ಣದೇವ ಇವೆಲ್ಲ ನಿತ್ಯ ಕರ್ಮ. ಇದಕ್ಕೆ ಪುಣ್ಯನೇ ಇಲ್ಲ ಅಂದ್ರೆ ಯಾಕೆ ಇದನ್ನ ಮಾಡ್ಬೇಕು? ನಾವು ಪುಣ್ಯ ಲೋಭಿಗಳಲ್ಲ, ಫಲದ ಲೋಭಿಗಳು. ಪುಣ್ಯನೂ ಬೇಕಾಗಿಲ್ಲ ನಮಗೆ, ಫಲ ಬೇಕು. ಪುಣ್ಯದ ಫಲ ಏನು? ಸುಖ. ವೇದವ್ಯಾಸರು ಮಹಾಭಾರತದ ಒಂದು ಮಾತು ಹೇಳ್ತಾರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವ. ಜನ ಹೆಂಗಿದ್ದಾರೆ ಅಂದ್ರೆ ಪುಣ್ಯದ ಫಲ ಬೇಕು ಎಲ್ಲರಿಗೂ. ಸುಖ ಬೇಕು. ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ಯಾ ಕರೆಂಟ್ ಹೋಗ್ಬಿಡ್ಬೇಕೀಗ, ಫುಲ್ಲು ಸೊಳ್ಳೆ ಬರ್ಬೇಕು ನೋಡ್ರಿ, ಹಾಗೆ ಕಚ್ಚಬೇಕು ನನಗೆ? ಯಾರಿಗಾರ ಅನ್ಸತ್ತ? ಅನ್ಸಲ್ಲ. ಎಲ್ಲಾ ಮಾಡಿದ್ದಾರೆ, ಫ್ಯಾನ್ 1-2 ಇಟ್ಟಿದ್ದಾರೆ, ಇನ್ನೂ 4 ಫ್ಯಾನ್ ಇರಬೇಕಾಗಿತ್ತು. ಒಂದ್ ಏರ್ ಕೂಲರ್ ಇಟ್ಟಿದ್ರೆ ಏನಾಗ್ತಿತ್ತು? ಏನಿದ್ರು ಅದ್ರ ಮೇಲೆ ಸುಖ ಆಸೆ ಪಡೋರು ನಾವು. ದುಃಖ ಆಗಲಿ ಅಂತ ಯಾವತ್ತೂ ಆಸೆ ಪಟ್ಟವರಲ್ಲ. ಪುಣ್ಯಸ್ಯ ಫಲಮಿಚ್ಛಂತಿ ಜನ. ಆದ್ರೇನು? ಪುಣ್ಯಂ ಇಚ್ಛಂತಿ ಮಾನವ. ಪುಣ್ಯವನ್ನ ಇಚ್ಛಾ ಮಾಡೋದಿಲ್ಲ, ಪುಣ್ಯದ ಫಲ ಇಷ್ಟಪಡುತ್ತೆ.
ನ ಪಾಪ ಫಲ ಮಿಚ್ಚಂತೆ, ಪಾಪದ ಫಲ ಯಾರಿಗೂ ಬೇಡ. ಯಾವುದು ಪಾಪದ ಫಲ? ದುಃಖ. ಪಾಪಂ ಕುರುವಂತಿ ಅಂತ ಏನ್ ವೇದವ್ಯಾಸ ಪ್ರಯತ್ನ ಪೂರ್ವಕ ಪಾಪ ಮಾಡ್ತೇವೆ, ಪಾಪದ ಫಲ ಬೇಡ ಅಂತ. ಪುಣ್ಯವನ್ನ ಮಾಡೋದೇ ಇಲ್ಲ, ಆದ್ರೆ ಪುಣ್ಯದ ಫಲ ಬೇಕು 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 ಬೇಕು. ಯಾವಾಗಲೂ ಪುಣ್ಯದ ಫಲದ ಆಸೆ ಇದೆ, ಪುಣ್ಯಕ್ಕಾಗಿ ಪ್ರಯತ್ನವೇ ಇದೆ, ಹೆಜ್ಜೆನೂ ಇಡೋದಿಲ್ಲ. ನಮ್ದೆಲ್ಲ ಸ್ವಭಾವ ಹೀಗಿದೆ. ಆದ್ದರಿಂದಾಗಿ ಇದಿದೆ. ಎಷ್ಟು ದಿವಸ ಬರುತ್ತೆ? ಇವತ್ತು ನಮ್ದು ಹೆಂಗಿದೆ ಅಂದ್ರೆ, ಅಕೌಂಟಿಗೆ ದುಡ್ಡು ಹಾಕದೆ ನಾವು ವಿಡ್ರಾ ಮಾಡ್ಲಿಕ್ಕೆ ನೋಡ್ತೀವಿ. ಬ್ಯಾಲೆನ್ಸೇ ಇಲ್ಲ ಅಂದ್ರೆ ಎಲ್ಲಿಂದ ವಿಡ್ರಾ ಮಾಡ್ತೀವಿ? ಹೌದಾ ಇಲ್ಲ? ಬ್ಯಾಲೆನ್ಸ್ ಇರ್ಬೇಕು. ನಾವು ಪುಣ್ಯದ ಬ್ಯಾಲೆನ್ಸೇ ಇಟ್ಕೊಂಡಿಲ್ಲ, ಆದ್ರೆ ದಿನಾ ವಿಡ್ರಾ ಮಾಡ್ಲಿಕ್ಕೆ ಆಸೆ ಪಡ್ತಾ ಇದ್ದೀವಿ. ದಿನ ಬೆಳಗಾದ್ರೆ ನಾವು ಅದನ್ನ ಹೋಗಿ, ಹೇಗೆ ಈಗೆಲ್ಲ ಫೋನ್ ಪೇ ಗೂಗಲ್ ಪೇ ಬಂದಿದೆ, ATM ಕಾರ್ಡ್ ಇಟ್ಕೊಂಡು ಕ್ಯೂ ನಿಲ್ತಾ ಇದ್ರಲ್ಲ ನೋಟ್ ಬ್ಯಾನ್ ಆದಾಗ, ಹಾಗೆ ನಾವು ದಿನ ಹೋಗಿ ದೇವ್ರ ಮನೆ ಮುಂದೆ ನಿಂದಿರ್ತೀವಿ, ದೇವನ ಗಂಟು ಬೀಳ್ತೀವಿ, ಗುರುಗಳನ್ನ ಗಂಟು ಬೀಳ್ತೀವಿ, ರಾಯನ ಗಂಟು ಬೀಳ್ತೀವಿ. ಆದ್ರೆ ನನ್ನ ಅಕೌಂಟ್ ಹೇಗಿದೆ ಅಂದ್ರೆ 0. ಅವ್ರ ಕರುಣಾಳುಗಳು ರಾಯರು ಅವರ ಅನಿಷ್ಟ ಪುಣ್ಯವನ್ನ ಎತ್ತಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನ ವಿಡ್ರಾ ಮಾಡಿ ಭೋಗ ಮಾಡ್ತೀವಿ ನಾವು. ಏನ್ ಬಂದು ಪ್ರದಕ್ಷಿಣೆ ಹಾಕಿ ಅದರಿಂದ ನಮಗೆ ಒಳ್ಳೇದಾಗತ್ತೆ, ಮನೆ ಸಿಗತ್ತೆ, ಮಕ್ಕಳಾಗತ್ತೆ, ಇವೆಲ್ಲ ಏನ್ ನಾವು ನೋಡ್ತೀವಲ್ಲ, ಅನಿಷ್ಟ ಪುಣ್ಯ ಅವ್ರು ಕೊಡ್ತಾರೆ. ಪುಣ್ಯಗಳಲ್ಲಿ 2 ಇದೆ, ಇಷ್ಟ ಪುಣ್ಯ, ಅನಿಷ್ಟ ಪುಣ್ಯ. ಇಷ್ಟ ಪುಣ್ಯವನ್ನ ಜ್ಞಾನಿಗಳು ಕೊಡ್ತಾರೆ, ಅನಿಷ್ಟ ಪುಣ್ಯ ಕೊಡ್ತಾರೆ. ಸತ್ಯಧರ್ಮ ಕ್ರಿಸ್ತರ ಪೂರ್ವಾಶ್ರಮದ ಅಳಿಯನಿಗೆ ದೊಡ್ಡ ರೋಗ, ಡಾಕ್ಟರ್ ಎಲ್ಲ ಕೈ ಬಿಟ್ಬಿಟ್ಟು ಪ್ರಾಣ. ಜ್ಯೋತಿಷಿಗಳನ್ನು ಕರೆಸಿದ್ರು. ಜ್ಯೋತಿಷಿ ಹೇಳಿದ್ರಂತೆ, ಸತ್ಯಧರ್ಮ ತೀರ್ಥರು 1 ದಿನ ತಾವು ಪೂಜೆ ಮಾಡಿದ ಪುಣ್ಯವನ್ನ, ಮೂಲರಾಮದೇವರ ಪೂಜೆ ಮಾಡಿದ ಪುಣ್ಯವನ್ನ ಧಾರೆ ಎರೆದ್ರೆ ಇವರು ಇನ್ನು 16 ವರ್ಷ ಚಿನ್ನ ಬದುಕ್ತಾರೆ. ಪೂರ್ವಾಶ್ರಮದ ಅಳಿಯನೇ ಅಂತ ಹೋಗಿ ಕೇಳಿದ್ರೆ ಸತ್ಯಧರ್ಮ ಅಂದ್ರು, ನಾನು ಇವರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ ರಾಮದೇವರಿಗೆ, ಆದ್ರೆ 1 ದಿನ ಪೂಜೆ ಮಾಡಿದ ಪುಣ್ಯ ಅಲ್ಲ, ಒಮ್ಮೆ ರಾಮದೇವರನ್ನ ಮುಟ್ಟಿದ ಪುಣ್ಯವನ್ನ ನಾನು ಯಾರಿಗೂ ಕೊಡೋಲ್ಲ ಅಂತ. ಯಾಕಂದ್ರೆ ಅನಂತ ಕೋಟಿ ಜೀವರಾಶಿಗಳಲ್ಲಿ ಆ ಪ್ರತಿಮೆಯನ್ನ ಮುಟ್ಟಿ ಪೂಜೆ ಮಾಡುವ ಯೋಗವನ್ನ ಪರಮಾತ್ಮ ನನಗೆ ಕೊಟ್ಟಿದ್ದಾರೆ. ಯಾವುದು ಇಷ್ಟ ಪುಣ್ಯ ಇದೆ ನೋಡ್ರಿ, ಅದರಲ್ಲಿ ತುಂಬಾ ಸ್ವಾರ್ಥಗಳೆಲ್ಲ ಜ್ಞಾನಿಗಳು. ಅವ್ರಿಗೆ ಅನಿಷ್ಟ ಪುಣ್ಯ ಬೇಕಾಗಿಲ್ಲ. ಅನಿಷ್ಟ ಪುಣ್ಯ ಅಂದ್ರೆ ಯಾವ್ದು ಗೊತ್ತಾ? ಯಾವುದೋ ನೈಮಿತ್ತಿಕ ಕರ್ಮದಿಂದ ಬರುವ ಪುಣ್ಯ, ಇದು ಅನಿಷ್ಟ ಪುಣ್ಯ. ಈ ಸಂಧ್ಯಾವಂದನೆ ಎಲ್ಲ ಹೇಗಿದೆ ಅಂದ್ರೆ, ದೇವ್ರು ಹೆಂಗ್ ವ್ಯವಸ್ಥೆ ಮಾಡಿದಾನಂದ್ರೆ, ಜಾಯಿಂಟ್ ಅಕೌಂಟ್ ಮಾಡ್ಕೊಂಡಿದ್ದಾನೆ. ನಮ್ದು ದೇವ್ರದು ಜಾಯಿಂಟ್ ಅಕೌಂಟ್ ಇದೆ. ಯಾವ್ದ್ರಲ್ಲಿ ಅಂದ್ರೆ ನಿತ್ಯ ಕರ್ಮದ ಪುಣ್ಯದಲ್ಲಿ. ಅಂದ್ರೆ ಈ ಸಂಧ್ಯಾವಂದನೆ, ದೇವರ ಪೂಜಾ, ಇನ್ನು ದಿನಾ ಏಕಾದಶಿ ಉಪವಾಸ, ಇವೆಲ್ಲ ನಿತ್ಯ ಕರ್ಮಗಳಿವೆ. ಯಾವ್ದೋ ಈಗ ವಿಷ್ಣು ಪಂಚಕ ಮಾಡೋದು, ಅಥವಾ ನಾಳೆಯಿಂದ ಶುರು ಪಯೋವ್ರತ, ಅದನ್ನು ವಿಷ್ಣು ಪ್ರೀತಿಗಾಗಿ ಮಾಡಿದ್ರೆ ನಿತ್ಯ ಕರ್ಮವೇ ಆಗತ್ತೆ. ಯಾವುದೋ ಆಸೆಯಿಂದ ಮಾಡುವುದಿದೆ. ಫಾಲ್ಗುಣ ಮಾಸದಲ್ಲಿ 13 ದಿನ, ನಾಳೆಯಿಂದ ಶುರು ಪಯೋವ್ರತ, ವಾಮನನ್ನ ಪಡೆಯುವುದಕ್ಕಾಗಿ ಅದಿತಿ ಮಾಡಿದಂತಹ ಮೊದಲು ಮಾಡಿದ ವ್ರತ ಇದು. ದಿನಾ ಬರೀ 1 ಲೋಟ ಹಾಲನ್ನ ಮಾತ್ರ ಕುಡಿದು ದಿನಾ ಹೋಮ ಮಾಡಿ 3 ಹೊತ್ತು ಸ್ನಾನ ಮಾಡಿ ಬಹಳ ವಿಸ್ತಾರ ಇದೆ. ಈಗಲೂ ಒಳ್ಳೆ ಮಗ ಹುಟ್ಟಬೇಕು ಅಂತ ಅನೇಕ ಜನ ಪಯೋವ್ರತವನ್ನ ಮಾಡ್ತಾರೆ. ಇದೆಲ್ಲ ನೈಮಿತ್ತಿಕ ಕರ್ಮ ಹೇಗಿದೆ ಅಂದ್ರೆ, ಅದು ಆ ಫಲ ಕೊಟ್ಟು ಹೊರಟೋಗ್ಬಿಡುತ್ತೆ. ಹಾಗಾಗಿ ನಮ್ಗೆ ಯಾವತ್ತೂ ಜ್ಞಾನ ಬೇಕು. ನಾವ್ ಯಾವತ್ತೂ ದೇವರ ಮುಂದೆ ನಿಂತು, ಸ್ವಾಮಿ ನನಗೆ ನಿನ್ನ ಭಕ್ತಿ, ನಿನ್ನಲ್ಲಿ ಭಕ್ತಿ, ನಿನ್ನ ಜ್ಞಾನ ಕೊಡುವ ಕೈ ಮುಗಿದು ಕೇಳೋದೇ ಇಲ್ಲ. ಯಾಕಂದ್ರೆ ದಿನಾ ನಮಗೊಂದೊಂದು ಸಮಸ್ಯೆ, ದಿನಾ ಒಂದೊಂದು ಆಸೆ, ದಿನ ಒಂದೊಂದು ಆಸೆ. ಈ ಆಸೆ ದಿನ ಬೆಳೀತಾ ಹೋಗುತ್ತೆ ಹೊರತು ಇಳಿಯೋದೇ ಇಲ್ಲ. ಅನ್ಸತ್ ಹಬ್ಬ ಒಂದೊಳ್ಳೆ ಮಾರ್ಕ್ಸ್ ತಗೊಂಡ್ರೆ ಸಾಕು ಕಾಲೇಜಲ್ಲಿ, ಆಯ್ತಾ? ಒಳ್ಳೆ ಮಾರ್ಕ್ಸ್ ಬಂದ್ಮೇಲೆ ಸಾಕು, ಇನ್ನೇನ್ ಬೇಡ ಅಂತೀವ. ಒಳ್ಳೆ ಕೆಲಸ ಸಿಕ್ಬಿಟ್ರೆ ಆಯ್ತು. ಒಳ್ಳೆ ಕೆಲಸ ಸಿಕ್ಮೇಲೆ ಆಯ್ತಾ? ಒಳ್ಳೆ ಮದುವೆ ಆಗ್ಬಿಟ್ರೆ ಆಯ್ತು. ಮದುವೆ ಆದ್ಮೇಲೆ ಆಯ್ತಾ? ಮಕ್ಕಳಾಗ್ಬಿಟ್ರೆ ಆಯ್ತು. ಮಕ್ಕಳಾದ್ರೆ ಆಯ್ತಾ? ಮನೆ ಆಗ್ಬೇಕು. ಮನೆ ಆದ್ರೆ ಆಯ್ತಾ? ಮೊಮ್ಮಕ್ಕಳ. ಯಾವತ್ತು ಮುಗಿಯುತ್ತೆ? ಹೀಗಾಗಿ ದೇವರು ಏನ್ ಮಾಡಿದ ಅಂದ್ರೆ, ನೀವ್ ಯಾವತ್ತು ಜ್ಞಾನ ಭಕ್ತಿ ವೈರಾಗ್ಯ ಬೇಕು ಅಂತ ಸಾಧನೆ ಮಾಡಲ್ಲ ಅಂತ ಗೊತ್ತಾಗುತ್ತೆ. ಅವನೇ ಸೃಷ್ಟಿ ಮಾಡಿದ್ದ. ಮತ್ ನಿಮ್ಮನ್ನ ಜ್ಞಾನವಂತರನ್ನ ಮಾಡೋದು ಹೇಗೆ ಅಂತ ದೇವರು ನಮ್ಮ ಬಗ್ಗೆ ಯೋಚನೆ ಮಾಡಿ, ನಿತ್ಯ ಕರ್ಮದ ಪುಣ್ಯವನ್ನು ನಾನು ಕೊಡಲ್ಲ ಅಂತ. ಅದೇನಿದ್ರು ಬರೀ ಜ್ಞಾನಕ್ಕೆ ಕಾರಣ ಆಗುತ್ತೆ.
ಹೀಗಾಗಿ ನಿತ್ಯ ನಾವು ಮಾಡುವ ಏನು ಸಂಧ್ಯಾವಂದನೆ, ದೇವರ ಪೂಜಾದಿ ಎಲ್ಲಾ ಕರ್ಮ ಇದೆ, ಇದು ಒಂದು ದಿನ ನಮ್ ಯೋಗ್ಯತೆ ಇದ್ರೆ ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಒಮ್ಮೆ ಅಪರೋಕ್ಷ ಜ್ಞಾನ ಆದ್ರೆ ಮುಗೀತ್. ಎಂಥ ಪಾಪ ಮಾಡ್ರಿ ಮಾಡಲ್ಲ ಅಪರೋಕ್ಷ ಜ್ಞಾನಿಗಳು, ಭಾಗಶಃ ಪಾಪ ಮಾಡಲ್ಲ. ಮಾಡಿದರು ಆಚಾರ್ಯ ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳ್ತಾರೆ, ಧರ್ಮೋ ಭವತ್ಯ ಧರ್ಮೋಪಿ. ಕೊನೆಗೆ ಆಚಾರದ ಒಂದು ಮಾತಿದೆ, ಪಾಪಿಗಳು ಅಕಸ್ಮಾತ್ ಪುಣ್ಯ ಮಾಡಿದ್ರೆ ಆ ಪುಣ್ಯವನ್ನ ದೇವರು ಎತ್ಕೊಂಡು ಹೋಗಿ ಜ್ಞಾನಿಗಳಿಗೆ ಹಂಚಿಬಿಡ್ತಾರೆ. ಜ್ಞಾನಿಗಳೇನಾದರೂ ಪಾಪ ಮಾಡಿದರೆ ಆ ಪಾಪವನ್ನ ಅಯೋಗ್ಯರಿಗೆ ಹಂಚುತ್ತಾರೆ ದೇವರು. ನಾನು ಯಾವಾಗ ಅದಕ್ಕೆ ಒಂದು ಕಥೆ ಹೇಳ್ತಾರೆ. ಒಂದು ಊರಿನಲ್ಲಿ ದಿನಾ ಅನ್ನದಾನ ಸೇವೆ, ದಿನ ಅನ್ನದಾನ ರಾಜ ಮಾಡ್ತಾ ಇದ್ದ. ರಾಶಿ ಅನ್ನವನ್ನ ಹೀಗೆ ಅಡಿಗೆಯವರು ಮಾಡಿ ಗುಡ್ಡದ ಹಾಗೆ ಕೊಟ್ಟುತ್ತಾ ಇದ್ರು. ಹೀಗೆ ಹೊರಗೆ ಅಂಗಳದಲ್ಲಿ ಅನ್ನ ಮಾಡಿ 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 ಹಾಕಿದ್ದಾರೆ. ಒಂದು ಹದ್ದು ಒಂದು ಹಾವನ್ನ ಎತ್ತುಕೊಂಡು ಮೇಲೆ ಹೋಗ್ತಾ ಇತ್ತು. ಹೋಗುವಾಗ ಹಾಗೆ ಬಾಯಿಂದ ವಿಷ ಕರೆಕ್ಟ್ ಆಗಿ ಅನ್ನದ ಮೇಲೆ ಬಿದ್ದು ಬಿಡ್ತು. ಅಡಿಗೆ ಮಾಡುವನಿಗೆ ಗೊತ್ತಿಲ್ಲ, ಮಾಡಿಸಿದ ರಾಜನಿಗೆ ಗೊತ್ತಿಲ್ಲ, ಬಡಿಸೋರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಅನ್ನ ಹಾಕಿ ಬಿಟ್ಟು ಸತ್ತು ಹೋಗ್ಬಿಟ್ಟು. ಅವಾಗ ಯಮದೇವರಿಗೆ ಕೇಳಿದ್ರು, ಯಾರು ಈ ಪಾಪವನ್ನ ಹಾಕೋದು? ಯಮದೂತರು ಕೇಳಿದ್ರು. ಹೇಗಿದೆ ಅಂದ್ರೆ, ಅಕೌಂಟ್ ಮಾಡದೆ ಪಾಪ ಪುಣ್ಯಗಳನ್ನು ಇಡ್ಲಿಕ್ಕಿಲ್ಲ. ಈ ಕೆಲವೆಲ್ಲ ಅಕೌಂಟ್ ಮಾಡದೆ ಇಟ್ಟಿರ್ತಾರ ನೋಡ್ರಿ, ಹಂಗಿಡೋ ಹಾಗಿಲ್ಲ. ಯಮದೂತರು ಕೇಳಿದ್ರಂತ, ಯಾರಿಗೆ ಹಾಗಾರಿ ಎಲ್ಲಾ ಪಾಪಗಳನ್ನು ಬರಿಬೇಕು? ಯಾರ ಹೆಸರಿಗೆ ಯಾರಿಗೆ ಬರಿಬೇಕು? ಯಮದೇವರಂದ್ರು, 2 ದಿನ ವೇಟ್ ಮಾಡು. 2 ದಿನ ಆಯ್ತು. ಅವ್ರಿಗೆ ಯಾರೋ ಒಬ್ಬ ಬ್ರಾಹ್ಮಣ ಬಂದ, ತುಂಬಾ ಹಸಿವೆ ಆಗಿತ್ತು. ಅಲ್ಲಿ ಒಂದು ಗುಡಿ ಮುಂದೆ ಒಬ್ಬಕ್ಕೆ ಹೂ ಮಾರ್ತಾ ಕೂತಿದ್ದು. ಆಕೆ ಕೇಳಿದ, ತುಂಬಾ ಹಸಿವೆ ಆಗಿದೆ, ಇಲ್ಲೆಲ್ಲಾದ್ರೂ ಶುದ್ಧವಾದ ಅನ್ನ ಸಿಗ್ಬಹುದಾ ಅಂತ ಕೇಳಿದ್ರು. ಆಕೆ ಇಲ್ಲ, ಅಯ್ಯೋ ಈ ಊರೇ ಅನ್ನದಾನಕ್ಕೆ ಫೇಮಸ್, ಈ ಊರಿನ ರಾಜ ಅನ್ನದಾನ ಮಾಡ್ತಾನೆ, ಇಡೀ ಊರ್ ಜನ ದಿನ ಅನ್ನದಾನ ಮಾಡ್ತಾನೆ, ತುಂಬಾ ಫೇಮಸ್ ಈ ಊರು. ಹೌದಾ, ಸಂತೋಷ, ನಾನು ಹೋಗ್ತೀನಿ ಅಂದ. ಆಕೆ ಅಲ್ಲ, 1 ನಿಮಿಷ, ಆದ್ರೆ ಅವನು ವಿಷ ಹಾಕ್ತಾನಂತೆ, ನೋಡ್ಕೊಂಡು ಹೋಗಿರಿ. ಯಮದೇವರು ಹೇಳಿದ್ರು, ಎಲ್ಲಾ ಪಾಪ ಹಾಕಿ ಅಕೌಂಟಿಗೆ ಬರೀ. ಹೀಗಾಗಿ ಕನ್ನಡದಲ್ಲಿ ಒಂದು ಮಾತಿದೆ, ಮಾಡಿದವ್ರ ಪಾಪ ಆಡೋದ್ರ ಬಾಯಿ. ಸುಮ್ನೆ ಪಾಪ ಗಳಿಸ್ತೀವಿ ನಾವು. ಅವ್ರು ಮಾಡಿರ್ತಾರೋ ಮಾಡಿರಲ್ವೋ ಏನು ನಮಗ್ ಮಾಹಿತಿ ಇರಲ್ಲ, ಒಟ್ಟು ಮಾತಾಡ್ಬೇಕು. ಪಾಪ ಗಳಿಸೋ ಸುಲಭ, ಪುಣ್ಯ ಗಳಿಸೋದು ಕಷ್ಟ. ಗಳಿಸಿದ ಪುಣ್ಯ ಸರಿಯಾಗಿ ವಿನಿಯೋಗ ಮಾಡೋದು ಇನ್ನೂ ಕಷ್ಟ. ಅದಕ್ಕೆ ದೇವರಿಗೆ ಗೊತ್ತಿದೆ, ಮಾಡೋದೇ ಕಡಿಮೆ, ಅದನ್ನು ಇದಕ್ಕೆ ಬಳಸ್ಬಿಡ್ತೀವಿ. ಹಿಂದೆ ಕೆಲವು ವರ್ಷಗಳ ಹಿಂದೆ ನಮ್ಮ ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಯಾರ್ಯಾರು ಏನೇನೋ ಮಾತಾಡ್ತಾರೆ ಅಂತ ನೀವ್ಯಾರು ಉದ್ವೇಗ ಆಗಿ ಯಾವ ಬ್ರಾಹ್ಮಣರ ಬಗ್ಗೆ ಮಾತಾಡಬೇಡಿ. ಯಾಕೆ ಅಂದ್ರೆ, ಮಾಡಿದ ಪುಣ್ಯ ಕಡಿಮೆ, ಅದನ್ನು ಯಾರಿಗೋ ಬೈಲಿಕ್ಕೆ ಬಳಸ್ಬಿಟ್ರೆ ನಾಳೆ ಸಂತೋಷವಾಗಿರ್ಲಿಕ್ಕೆ ಏನ್ ಮಾಡ್ತೀರಿ? ಸುಖವಾಗಿರ್ಬೇಕಲ್ಲ. ಅದರಲ್ಲೂ ಬ್ರಾಹ್ಮಣರಿಗೆ ಬೈದು ಬಿಟ್ರೆ, ಮಡಿಕೆ ಕೆಳಗಡೆ ತೂತ್ ಹಾಕಿ ಅದರೊಳಗೆ ನೀರು ತುಂಬಿದ್ರೆ ಎಷ್ಟು ಬೇಗ ನೀರು ಚಲ್ಲಿ ಖಾಲಿಯಾಗಿ ಹೋಗ್ಬೇಕು, ಹಾಗೆ ಪುಣ್ಯ ಸೋರಿ ಹೋಗುತ್ತೆ. ಆದ್ದರಿಂದ ಯಾರನ್ನು ಬೈಬಾರ್ದು. ಒಂದು ಮಾತು ಬರುತ್ತೆ ಭಾಗವತದಲ್ಲಿ, ತಿತಿಕ್ಷಾ, ಭಾಗವತದ ಧರ್ಮ ಇದೆ. ತಿತಿಕ್ಷಾ ಇರ್ಬೇಕಂತ ಜೀವನದಲ್ಲಿ. ಏನ್ ತಿತಿಕ್ಷಾ ಅಂದ್ರೆ, ದುಃಖ ಸಂಬಂಧ ಅಂತ ಹೇಳ್ತಾರೆ ವ್ಯಾಖ್ಯಾನ. ದುಃಖವನ್ನು ತಡೆದುಕೊಳ್ಳೋದು, ಇಲ್ಲಿ ದ್ವಿತೀಯ ಸ್ಕಂದದಲ್ಲಿಯೇ ಬರುತ್ತೆ. ದುಃಖವನ್ನ ತಡೆದುಕೊಳ್ಳೋದಿದೆ ಅಲ್ಲ, ಭಾರಿ ದೊಡ್ಡ ಸಾಧನೆ ಇದೆ. ತಟ್ಟಂತ ಕೋಪ ಬರುತ್ತೆ. ಇವತ್ತು ಒಂಚೂರು ಈ ಕಡೆ ಸರಿ ಅಂದು ನೋಡ್ರಿ ನೀವು. ನಾನು ಒಂದು ಮಠದಲ್ಲಿ ವ್ಯವಸ್ಥಾಪಕ ಆಗಿ ಇದನ್ನ ಅನುಭವಿಸಿ ಹೇಳ್ತೀನಿ. ಊಟಕ್ಕೆ ಬಂದಿರ್ತಾರೆ, ಎಲ್ಲೋ ಕೂತಿರ್ತಾರೆ, ಒಂಚೂರು ಈ ಕಡೆ ಬಂದ್ರಿ ಇಷ್ಟಂದ್ರೆ ಎದ್ದು ಬೈದು ಕೋಪ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಸಿಟ್ಟು, ವಿಚಿತ್ರ ಸಿಟ್ಟು. ಗೀತೆ ಒಳಗೆ ಕೃಷ್ಣ ಹೇಳುವಂತೆ, ಕಾಮಯೇಷ ಕ್ರೋಧೇಶ ರಜೋಗುಣ ಸಮುದ್ಭವ. ಯಾವುದು ಮನುಷ್ಯನನ್ನ ತುಂಬಾ ಕೆಡಿಸುತ್ತೆ ಅಂದ್ರೆ ಕಾಮಕ್ರೋಧಗಳು ಕೆಡಿಸುತ್ತೆ ಅಂತ ಹೇಳಿ. ಆದ್ದರಿಂದಾಗೆ ದಾಸರ ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರು, ಕಾಮಕ್ರೋಧವ ಬಿಡೀರೆಂಬೋ ಕಾಗದ ಬಂದಿದೆ. ಯಾವ ಕಾಗದ ದೇವರು ಬರ್ತಾನೆ ಅಂದ್ರೆ, ಕಾಮಕ್ರೋಧವ ಬಿಡೀರೆಂಬೋ ಕಾಗದ ಬಂದಿದೆ. ಅವೆರಡು ಬಿಡಬೇಕಂತ ಮೊದಲು, ಅದರಿಂದ ಮನುಷ್ಯ ಕಡಿಮೆ. ಹೀಗಾಗಿ ಯಾವಾಗ ಇವುಗಳಿಗೆ ತಾನು ಬಲಿಯಾಗ್ತಾ ಹೋಗ್ತಾನೆ, ಇವನ ಮಾರ್ಗದ ದೃಷ್ಟಿ ಹೋಗ್ಬಿಡುತ್ತೆ. ಏನ್ ಪುರಂದರದಾಸರ ಹಾಡುಗಳನ್ನ ನೀವೆಲ್ಲ ಕೇಳ್ತೀರಿ,
ಅಪಮಾನವಾದರೆ ಬಳಿತು ಅಂತ. ಆಗ್ಬೇಕು ಜೀವನದಲ್ಲಿ ಬೈಬೇಕಂತ. ನಿಂದಕರಿರಬೇಕಿರಬೇಕು ಮಲವ ತೊಳೆಗಳು ತಾಯಿ ತನ್ನ ಕೈಗಳಿಂದಲೇ ನಿತ್ಯ ತೊಳೆವ ನಿಂದಕ ತನ್ನ ನಾಲಿಗೆಯಲ್ಲಿ ಅಂತ. ಹೋಗಿ ನಿಂತು ಬೈಸ್ಕೋಬೇಕಂತ. ನಿಮಗೆ ಟೈಮ್ ಇದೆಯಾ? ಒಂದು 5 ನಿಮಿಷ ಬೈತೀರ ನನ್ನ ಕೇಳಬೇಕು. ಅನಾಯಾಸವಾಗಿ ನಮ್ಮ ಪಾಪಗಳನ್ನು ಸ್ವೀಕಾರ ಮಾಡ್ತಾರೆ. ಸುಖವಾಗಿರ್ಬೋದಂತೆ, ಆರಾಮಾಗ್ತೀವಂತ, ನಾವು ಹಗುರ ಆಗ್ತೀವಂತ. ಎಷ್ಟು ಬೈಸ್ಕೋತೀವಿ ಅಷ್ಟು ಹಗುರ ಆಗ್ತೀವಿ. ಆದ್ರೆ ಉಲ್ಟಾ ಆಗಿದೆ ಇವತ್ತು. ಎಷ್ಟು ಬೈಸ್ಕೋತೀವಿ ಅಷ್ಟು ಭಾರ ಆಗ್ಬಿಡ್ತೀವಿ ನಾವು. ಯಾಕೆಂದ್ರೆ ಇದು ಯಾವಾಗ ಇರತ್ತೆ ಅಲ್ಲಿವರೆಗೂ ನಮಗೆ ಹೀಗೆ ಈ ಎಲ್ಲಾ ದಾರದಲ್ಲಿ ನಮಗೆ ಉತ್ಕ್ರಾಂತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಪರೀಕ್ಷಿತ್ ರಾಜ ಇದನ್ನ ಕೇಳಿದಾಗ ಶುಕಾಚಾರ್ಯ ಒಂದು ಮಾತು ಹೇಳ್ತಾರೆ ನೋಡು, ಸಜ್ಜನರು ಸೇರಿದಾಗಲೇನೆ ಬರುವುದು ಹರಿಕಥಾಶ್ರವಣ. ಸಜ್ಜನರೆಲ್ಲ ಸೇರಬೇಕು, ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಭಗವಂತನ ಸ್ಮರಣೆಯನ್ನ ಮಾಡುವುದರಿಂದ ಇರುವಂತಹದ್ದು ಬಿಟ್ಟು ಎಲ್ಲ ಜೀವನದಲ್ಲಿ ಇನ್ನು ಸಂಪಾದನೆ ಮಾಡಿದ್ದೆಲ್ಲ ವ್ಯರ್ಥ ಅಂತ. ನಿಮ್ಮ ಆಯುಷ್ಯ ಎಷ್ಟು? 50, 60, 70 ನಂಬರ್ಸ್ ಹೇಳ್ತೀವಲ್ಲ, ಅಲ್ಲ. ಈ 70 ವರ್ಷ ಅಥವಾ ಈ 50 ವರ್ಷ, ಈ 40 ವರ್ಷದಲ್ಲಿ ಎಷ್ಟು ಕ್ಷಣ ಪರಮಾತ್ಮನಲ್ಲಿ ನಾವು ಮನಸ್ಸಿಟ್ಟಿದ್ದೀವಿ. ಎಷ್ಟು ಕ್ಷಣ ಅಲ್ಲ, ಎಷ್ಟು ಸೆಕೆಂಡ್. ನನ್ನ ಆಯುಷ್ಯ ಅಷ್ಟೇ ಆಯುಷ್ಯ. ಉಳಿದೆಲ್ಲ ವ್ಯರ್ಥ, ಪೂರ್ತಿ ಖಾಲಿ. ಅದರಿಂದ ಏನು ಉಪಯೋಗ ಇಲ್ಲ. ಹೀಗಾಗಿ ದೇವರ ನಾಮಸ್ಮರಣೆಯನ್ನ ಮಾಡುವುದಕ್ಕೆ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ಒಂದೊಂದು ಕ್ಷಣ ಅದಿಲ್ಲದೆ ಬಹಳ ದಿನ ಬದುಕಿದ್ರೆ ಅದರಿಂದ ಏನ್ ಫಲ? ಮರ ಗಿಡನೂ ಬಹಳ ವರ್ಷ ಬದುಕಿರುತ್ತೆ, ಏನ್ ಲಾಭ? ಆಕ್ಚುಲಿ ಅವು ಬದುಕಿ ಇನ್ನೊಬ್ಬರಿಗೆ ಲಾಭ ಇದೆ, ನಾವು ಬದುಕಿ ಇನ್ನೊಬ್ಬರಿಗೆ ಲಾಭವೂ ಇರೋದಿಲ್ಲ. ಆದ್ದರಿಂದಾಗಿ ಮತ್ತೊಂದು ಮಾತನ್ನ ಹೇಳ್ತಾರೆ, ನಾಯಿ ನರಿ ಆಹಾರವನ್ನ ತಿಂದು ಮಲವಿಸರ್ಜನೆಯನ್ನ ಮಾಡುತ್ತೆ. ಅದು ತಿನ್ನತ್ತೆ, ಮಲವಿಸರ್ಜನೆ ಮಾಡ. ಆಹಾರ ನಿದ್ರ ಭಯ ಮೈಥುನ. ತಿನ್ನೋದು, ನಿದ್ದೆ ಮಾಡೋದು, ಭಯ ಪಡೋದು, ಮೈಥುನ ಮಾಡೋದು, ಇಷ್ಟು ಎಲ್ಲ ಮಾಡೇ ಮಾಡ್ತಾರೆ. ಆದ್ದರಿಂದಾಗಿ ಹರಿಕಥೆಗಳನ್ನ ಕೇಳದೇ ಇರುವಂತಹ ಕಿವಿಗಳು ಅದು ಬೆಟ್ಟದ ಮೇಲಿರುವಂತಹ ಗವಿಗಳು ಅಂತ ವ್ಯರ್ಥ. ಎದೆದಕ್ಕೂ ಉಪಯೋಗ. ದೇವರ ದರ್ಶನವನ್ನ ಮಾಡದೇ ಇರುವಂತಹ ಕಣ್ಣು ಅದು ನವಿಲುಗರಿಯ ಕಣ್ಣುಗಳು ಅಂತ ಬೈದಿದ್ದಾರೆ. ನವಿಲುಗರಿಯ ಕಣ್ಣು ಏನಂತ ತೋರಿಸ್ಕೊಡೋದು? ಏನಿಲ್ಲ, ವ್ಯರ್ಥ. ಹೀಗಾಗಿ ದೇವರನ್ನ ನೋಡ್ಬೇಕು. ನೋಡ್ಲಿಕ್ಕೆ ಕ್ರಮ ಇದೆ. ಪ್ರಸಂಗ ಹೇಳ್ತೀನಿ, ದೇವರನ್ನ ನೋಡ್ಲಿಕ್ಕೆ ಆಸೆ ಪಡ್ಬೇಕು, ಯಾತ್ರೆ ಮಾಡ್ಬೇಕು, ತೀರ್ಥಯಾತ್ರೆ ಮಾಡ್ಬೇಕು. ನೋಡ್ರಿ, ಎಂಥ ದೊಡ್ಡ 144 ವರ್ಷಕ್ಕೊಮ್ಮೆ ಬಂದ ಕುಂಭಮೇಳ. ಈ ಬಾರಿ ದಾಖಲೆ 66.5 ಕೋಟಿ ಜನ ಅದರಲ್ಲಿ ಸ್ನಾನ ಮಾಡಿದ್ದಾರೆ. ಇರೋದೇ 140 ಕೋಟಿ ಭಾರತೀಯರು. ಅರ್ಧಕ್ಕಿಂತ ಹತ್ತತ್ರ ಅರ್ಧದ ಮೇಲೆ ಜನ ಸ್ನಾನ ಮಾಡಿದ್ದಾರೆ. ಆ ಸಂಖ್ಯೆ ದೊಡ್ಡದಿರ್ಬೋದು, ಆದ್ರೆ ಆ ನೀರಿನ ಮಹತ್ವಾದ ಅಭಿಮಾನಿ ದೇವತೆಗಳ ಚಿಂತನೆ ಅನುಸಂಧಾನ ಮಾಡಿ ಒಳಗದವ್ರು 8 ಜನ ಅಲ್ಲಿಗೆ ಮತ್ತೆ ದಹನ ಆಗ್ಬಿಡುತ್ತೆ. ಆದ್ರೂ ಇಷ್ಟು ಜನ ಮಾಡಿದ್ದಕ್ಕೆ ಹೆಮ್ಮೆ ಪಡ್ಬೇಕು, ಕಷ್ಟ ಪಡ್ಬೇಕಂತ ತೀರ್ಥಯಾತ್ರೆ ಮಾಡುವಾಗ. ದೇವರ ದರ್ಶನ ಸರಳವಾಗಿ ಆಗಬಾರ್ದು, ಆದ್ರೆ ಭಕ್ತಿ ಕಡಿಮೆ ಆಗುತ್ತೆ. ಕಷ್ಟ ಆದ್ರೆ ದೇವರಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಎಷ್ಟು ಈಸಿ ಆಗತ್ತೆ ಅಷ್ಟು ಭಕ್ತಿ ಕಡಿಮೆ ಆಗುತ್ತೆ. ಆದ್ದರಿಂದಾಗಿ ದೇವರನ್ನ ನೋಡುವ ಕಣ್ಣುಗಳಿರ್ಬೇಕೆ ಹೊರತು ದೇವರನ್ನ ನೋಡದೇ ಇರೋ ಕಣ್ಣುಗಳಿವೆ. ಬಹಳ ಜನನ್ನ ನೀವು ಅಬ್ಸರ್ವ್ ಮಾಡ್ರಿ, ಆರಾಧನೆ ಅಥವಾ ಇನ್ನೇನೋ ಕಾರ್ಯಕ್ರಮ ಮಠಕ್ಕೆ ಹೋಗಿರ್ತಾರೆ. ಅನೇಕ ಕಡೆ ನಾವು ನೋಡ್ತೇವೆ, ರಶ್ ಇರುತ್ತೆ, ಪಕ್ಕದಲ್ಲಿ ಊಟದ ಹಾಲು, ಈ ಕಡೆ ಮಠ, ಡೈರೆಕ್ಟ್ ಊಟದ ಹಾಲಿಗೆ ಹೋಗ್ಬಿಡ್ತಾರೆ. ಅಟ್ಲೀಸ್ಟ್ ಇಲ್ಲಿ ಬಂದು ನಮಸ್ಕಾರ ಮಾಡ್ಬೇಕು ಅನ್ನೋ ಕಲ್ಪನೆ ಬಹಳ ಜನಕ್ಕಿಲ್ಲ. ಬಹಳ ಜನಕ್ಕಿಲ್ಲ. ಊಟ ಮನೆಯಲ್ಲೇ ಮಾಡಬಹುದು. ದೇವರ ದರ್ಶನ, ಜ್ಞಾನಿಗಳ ದರ್ಶನ, ಸಜ್ಜನರ ಸಂಘ, ಇದಕ್ಕೆ ಆಸೆ ಪಡಬೇಕು. ಇಲ್ಲದ್ರೆ ನಮ್ಮ ಕಣ್ಣು ನವಿಲುಗರಿಯ ಕಣ್ಣು ಅಂತ ಬೈತಾರೆ. ಯಾವ ಕೈಗಳಿಂದ ಭಗವಂತನ ಪೂಜೆ ಮಾಡೋದಿಲ್ಲ ಆ ಕೈ ಹೆಣದ ಕೈ ಅಂತ ಬೈದಿದ್ದಾರೆ ದ್ವಿತೀಯ ಸ್ಕಂದದಲ್ಲಿ. ಹೆಣದ ಕೈ ಅಂತ. ಹೆಣದ ಕೈ ಹೇಗೆ ಅತ್ಯಂತ ಮೈಲಿಗೆ, ಹಾಗೆ ಈ ಕೈಗಳು ದೇವರನ್ನ ಮುಟ್ಟಿ ಪೂಜೆ ಮಾಡಬೇಕು. ಯಾರು ನಿತ್ಯ ಸಾಲಿಗ್ರಾಮವನ್ನ ಮುಟ್ಟಿ ಪೂಜೆ ಮಾಡ್ತಾರೋ, ಸಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರುವಂತೆ ದಿನೇ ದಿನೇ ವಾಂಛಂತಿಕರ ಸಂಸ್ಪರ್ಶ. ದೇವತೆಗಳು ಬಂದು ಆ ಕೈ ಮುಟ್ಟಬೇಕು ಅಂತ ಆಸೆ ಪಡ್ತಾರ. ಯಾಕೆಂದ್ರೆ ನಿತ್ಯ ಭಗವಂತನ ಸಾಲಿಗ್ರಾಮವನ್ನ ಮುಟ್ಟಿ ಪೂಜೆ ಮಾಡಿದ್ದಾನೆ. ಎಷ್ಟಿದೆ
ಬಹಳ ಶ್ರಮ ಪಡೋದಿಲ್ಲ, ಆದ್ರೆ ಆಲಸ್ಯ ಇದೆ. ಅದು ಬಹಳ ಕಷ್ಟವಾಗಿ. ಹರಿಕಥೆಯನ್ನ ಕೇಳದೇ ಇರುವಂತಹ ಮನಸ್ಸು ಕಲ್ಲು ಬಂಡೆ ಅಂತ ಬೈದಿದ್ದಾರೆ ಬ್ರಿಟಿಷ್. ಹೀಗೆ ಆ ಪರೀಕ್ಷಿತ್ ಮಹಾರಾಜ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟು ಅದಾದ್ಮೇಲೆ ಪರೀಕ್ಷಿತ್ ಮಹಾರಾಜ ಕೇಳ್ತಾನೆ, ಬಹಳ ಸಮೀಚೀನವಾಗಿ ಅಜ್ಞಾನವನ್ನ ಓಡಿಸಿ ನೀವು ನನ್ನ ಭಾವನೆಯನ್ನ ತಿಳಿ ಮಾಡ್ತಾ ಇದ್ದೀರಿ. ನನಗೆ ಮತ್ತೆ ಜೀವರಲ್ಲಿ ಯಾಕೆ ಜೀವರನ್ನ ಇದರಲ್ಲಿ ಹೇಗೆ ಬದ್ಧರನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಕೇಳಿದ. ಪರಮಾತ್ಮ ಅವತಾರವನ್ನ ಮಾಡ್ತಾನದಕ್ಕಾಗಿ ಆ ಭಗವಂತ ಮಾಡುವ ಅವತಾರಗಳಿಂದ ದೇವರು ಹೇಗೆ ಕ್ರೀಡೆ ಮಾಡ್ತಾನೆ, ಯಾಕೆ ದೇವರು ಅವತಾರ ಮಾಡ್ತಾನೆ, ಯಾಕೆ ಮಾಡ್ತಾನೆ ಅಂದ್ರೆ ನಾವು ಉಪಾಸನೆ ಮಾಡ್ಲಿಕ್ಕೆ ಒಂದು ವಿಷಯ ಬೇಕು. ದೇವರು ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ಲಿಕ್ಕೆ ರಾಮಕೃಷ್ಣಾದಿ ಅವತಾರಗಳನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ. ಒಳಗಿರ್ತಾನೆ ಪರಮಾತ್ಮ, ಹೊರಗೆ ಬಂದ್ಬಿಟ್ರೆ ಮುಗಿತು, ಅವನೇನಿದೆ ಆಮೇಲೆ. ನಾದರೂ ದೇವರ ಅವತಾರ ಮಾಡಿ ಅನೇಕ ಲೀಲೆಗಳನ್ನ ತೋರಿಸಿ ಇವೆಲ್ಲ ಯಾಕೆ ಮಾಡಿದ ಅಂದ್ರೆ ನಮಗೆ ಉಪಾಸನೆ ಮಾಡ್ಲಿಕ್ಕೆ ಒಂದು ವಿಷಯ ಬೇಕು. ಏನಂತ ಉಪಾಸನೆ ಮಾಡೋದು? ಇಷ್ಟಿದೆ ದೇವರನ್ನ ಉಪಾಸನೆ ಮಾಡಲ್ಲ ನಾವು, ಗೊತ್ತಿಲ್ಲ ನಮ್ಗೆ. RCBಯಲ್ಲಿ ಯಾರ್ಯಾರಿದ್ದಾರೆ ಕೇಳ್ರಿ, ಮಕ್ಕಳಿಗೆ ನೀಟಾಗಿ ಹೇಳ್ತಾರೆ ಯಾರ್ಯಾರು ಎಷ್ಟೆಷ್ಟು ಕೋಟಿಗೆ ಸೇಲ್ ಆದ್ರು, ಏನಾಯ್ತು, ಯಾರು ರಿಟೈನ್ ಮಾಡಿದ್ರು, ದಶಾವತಾರ ಹೇಳು. 20 ಜನ ಆಟಗಾರ ಹೆಸರು ಹೇಳ್ತಾರೆ, ಅದು ಕಷ್ಟದ ಹೆಸರುಗಳಿರ್ತಾವ, ಯಾವ್ಯಾವ್ದೋ ಹೊರದೇಶದ. ಸರಳವಾಗಿರುವಂತಹ ದಶಾವತಾರ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಹೇಳಿ ಬರಲ್ಲ. ಅದನ್ನ ಸಂಭ್ರಮದಿಂದ ಯಾರಾದ್ರೂ ಬಂದ್ರೆ ನಾವು ಹೇಳಿಸ್ತೀವಿ. ನೋಡ್ರಿ ನಮ್ಮ ಮಗ ಹೆಂಗ್ ಹೇಳ್ತಾನೆ, ಎಲ್ಲಾ IPL ಟೀಮ್ ಅಲ್ಲಿ ಇರೋರ ಹೆಸರು ಹೇಳ್ತಾನೆ. ದಶಾವತಾರ ಹಿಂಗ್ ಹೇಳಿಸಿ ಸಂಭ್ರಮ ಪಡೋದೇ ಇದೆ. ಪ್ರಾಯ ಇವತ್ತಿನ ಇದರಲ್ಲಿ ತಪ್ಪು ನಮ್ದಿದೆ. ನಾವೇನಾಗ್ಬಿಟ್ಟಿವಿ ಅಂದ್ರೆ ನಮಗೇನು ಗೊತ್ತಿಲ್ಲ. ಹೀಗಾಗಿ ಮಕ್ಕಳಿಗೆ ನಾವು ಫೋರ್ಸ್ ಮಾಡೋದು. ನಾವು ಸಂಧ್ಯಾವಂದನೆ ಮಾಡಲ್ಲ, ಮಕ್ಕಳಿಗೆ ಸಂಧ್ಯಾವಂದನೆ ಮಾಡು ಅಂತ ಹೇಳಲಿಕ್ಕೆ ನಮಗೆ ತಾಕತ್ತಿದೆ. ನಾನು ಪೂಜೆ ಮಾಡಲ್ಲ, ಮಕ್ಕಳಿಗೆ ಪೂಜೆ ಮಾಡೋದು ಹೆಂಗ್ ಹೇಳ. ಒಬ್ಬ ತಾಯಿ ತನ್ನ ಮಗು ಬೆಲ್ಲ ತಿನ್ನತ್ತೆ ಅಂತ ತುಂಬಾ ಕಷ್ಟಪಡ್ತಾ ಇದ್ಲು. ಎಲ್ಲ ಮುಚ್ಚಿಟ್ಲು, ಆಮೇಲೆ ಹೊಡೆದು ಬೈದು ಹೇಳಿದ್ದು, ಮುದ್ದು ಮಾಡಿ ಹೇಳಿದ್ದು, ಏನ್ ಮಾಡಿದ್ರು ಆ ಮಗು ಬೆಲ್ಲ ತಿನ್ನೋದು ಬಿಡ್ಲಿಲ್ಲ. ಈಗಿನ ಮಕ್ಕಳಿಗೆ ಹೇಳ್ಬೇಕು ಅಂದ್ರೆ ಚಾಕ್ಲೇಟ್. ಎಷ್ಟು ಕಷ್ಟ ಆಯ್ತು ಆಕೆಗೆ. ಮನೆಗೆ ಏನ್ ಮಾಡೋದಿಲ್ಲ. ರಾಮಕೃಷ್ಣ ಪರಮಹಂಸರ ಹತ್ರ ಕರ್ಕೊಂಡು ಹೋದ್ರು. ನಮ್ಮ ಮಗನಿಗೆ ಏನಾದ್ರು ಒಂದು ಬುದ್ಧಿ ಹೇಳ್ರಿ, ಬೆಲ್ಲ ತಿನ್ನಬೇಡ ಅಂದ್ರೆ ವಿಪರೀತ ಬೆಲ್ಲ ತಿಂತಾನೆ, ಬಿಡಿಸಿ. ಅವ್ರ 5 ನಿಮಿಷ ಯೋಚನೆ ಮಾಡಿ ಹೇಳಿದ್ರು, ಒಂದು 3 ದಿನ ಬಿಟ್ಕೊಂಡು ಬಾ ಅಂತ ಹೇಳಿದ್ರು. ಆಯ್ತು ಅಂತ ಆಕೆ 3 ದಿನ ಬಿಟ್ಕೊಂಡು ಮಗುವನ್ನು ಕರ್ಕೊಂಡು ಹೋದ್ರು. ಅವರು ಆ ಮಗುವಿನ ಬೆನ್ ಮೇಲೆ ಕೈ ಆಡಿಸಿ ಹೇಳಿದ್ರಂತ, ಬೆಲ್ಲ ತುಂಬಾ ತಿನ್ಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ, ನಾಳೆಯಿಂದ ಬೆಲ್ಲ ತಿನ್ನೋದು ಬಿಟ್ಬಿಡು. ಮರುದಿವಸದಿಂದ ಮಗು ಬೆಲ್ಲ ತಿನ್ನೋದು ಬಿಟ್ಬಿಡು. ಇಷ್ಟ ಆಶ್ಚರ್ಯ ಆಯ್ತು ಆಕೆಗೆ. ನಾನು ಪ್ರೀತಿ ಮಾಡಿ ಹೇಳ್ದೆ, ಹೊಡೆದು ಹೇಳ್ದೆ, ಬೈದು ಹೇಳ್ದೆ, ಬೆಲ್ಲದ ಡಬ್ಬಿ ಮುಚ್ಚಿಟ್ಟೆ, ಏನ್ ಮಾಡಿದ್ರು ಮಗು ಬೆಲ್ಲ ತಿನ್ನೋದು ಬಿಡ್ಲಿಲ್ಲ. ಇವ್ರು ಏನ್ ಹೊಡಿಲಿಲ್ಲ, ಬೈಲಿಲ್ಲ, ಏನ್ ಕ್ಲಾಸ್ ತಗೊಳ್ಳಿಲ್ಲ, 1 ವಾರ ಕಳಿಸು ನಾನ್ ಬಿಡಿಸ್ತೀನಿ, ಏನೇನು ಹೇಳಿಲ್ಲ. ಈಗೇನೇನೋ ಅಡ್ವೈಸ್ ಬರುತ್ತೆ ನೋಡ್ರಿ, ಕುಡಿಯೋದು ಬಿಡಿಸ್ಲಿಕ್ಕೆ ಒಂದೇನೋ ಅದಕ್ಕೂ ರೊಕ್ಕ ಮಾಡಿಸ್ತಾರೆ, ಅಲ್ಲೋಗಿ ಇನ್ನೂ ಹೆಚ್ಚು ಕುಡಿದಿರ್ತಾರೆ. ಏನೂ ಇಲ್ಲ, ಒಂದೇ ಮಾತು ಅವ್ರು ಹೇಳಿದ್ರು. ಆಕೆಗೆ ಆಶ್ಚರ್ಯ. ಅಷ್ಟು ಹೇಳಿದ್ರು 3 ದಿನ ಬೇರೆ ಬಿಟ್ಟುಕೊಂಡು ಬಾ ಅಂದ್ರು. ಹೋದ್ಲಂತ ಅವ್ರ ಹತ್ರ ಕೇಳಿದ್ರು, ಯಾಕೆ ನೀವು 3 ದಿನ ಬಿಟ್ಟುಕೊಂಡು ಬರ್ಲಿಕ್ಕೆ ಹೇಳಿ ಇದೊಂದು ಮಾತು ಹೇಳಿದ್ರಿ, ಅವತ್ತೇ ಹೇಳ್ಬಹುದಾಗಿತ್ತಲ್ಲ. ಅವ್ರು ಹೇಳಿದ್ರು, ಅವತ್ ನಾನ್ ಬೆಲ್ಲ ತಿಂತಾ ಇದ್ದೆ, ನಾನ್ ಮಗುವಿಗೆ ಬೆಲ್ಲ ತಿನ್ನೋದ್ ಬಿಡು ಅಂದ್ರೆ ಮಗು ಹಿಂಗ್ ಮಾತು ಕೇಳುತ್ತೆ. 3 ದಿನ ನಾನ್ ಬೆಲ್ಲ ತಿನ್ನೋದ್ ಬಿಟ್ಟು ಮಗುವಿಗೆ ಹೇಳಿದ್ರೆ ಮಗು ಮಾತು ಕೇಳುತ್ತೆ. ನಾವ್ ಹೆಂಗೆ ಅಂದ್ರೆ ಮೊಬೈಲ್ ಹಿಂಗ್ ನೋಡ್ತಾ, ಆಫ್ ಮಾಡ ಮೊಬೈಲ್, ಯಾಕೆ ಆಫ್ ಮಾಡತ್ತೀವಿ? ಮೊಬೈಲ್ ನಾವು ಕೈಯಲ್ಲಿ ಹಿಡ್ಕೊಂಡು ಅದೇ ಮಾಡ್ತಿರ್ತೀವಿ, ಅದಕ್ಕೆ ಆಫ್ ಮಾಡುವಂತೀವಿ. ಅದು ನೋಡತ್ ನಮ್ಮ ನೋಡಿ ಕಲಿ. ಹೀಗಾಗಿ ಮನೆ ವಾತಾವರಣ ನಾವು ಹೇಗೆ ರೆಡಿ ಮಾಡ್ತೀವಿ ಅದ್ರ ಮೇಲೆ ಕಲಿಯ. ನಾವು ನಿರಂತರ ಪರಮಾತ್ಮನ ಮಹಿಮೆಗಳು, ಅವತಾರಗಳು ಬೈ ಫೋರ್ಸ್ ಶುರು ಮಾಡ್ಬೇಕು ಮನೇಲಿ. ಬೈ ಫೋರ್ಸ್ ಮಾಡಿ ಮೊದಲೆಲ್ಲ ಅದನ್ನ ನೋಡಿದ್ರೆ ಹೊರಗೆ ಹೋಗ್ತಿರ್ತಾರ, ಕೂಡ್ತಿರ್ತಾರ. ಆಮೇಲೆ ಕ್ರಮೇಣ ಒಂದ್ ದಿವ್ಸ ಕೂಡಬೇಕು ಅನ್ಸುತ್ತೆ, ಅನಿವಾರ್ಯತೆ ಬರುತ್ತೆ. ಎಂತ ಮಹಾನುಭಾವರು, ವಿದ್ಯಾಧೀಶ ತೀರ್ಥರು, ಅವರ ತಮ್ಮ ಪಾಂಡುರಂಗಿ ಕೇಶವಾಚಾರ್ಯ, ಅವರಿಗೆ ಭಾಗವತ ಅಂದ್ರೆ ಆಗ್ತಿರ್ಲಿಲ್ಲ. ಹೆಂಗಿದ್ದು ನೋಡಿ, ದೊಡ್ಡ ವಿದ್ವಾಂಸರು. ಮತ್ತೆ ಅವರಿಗೆ ಪುರಾಣ ಹೇಳೋರು ಅಂದ್ರೆ ಏನ್ ಸುಮ್ಮನೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಏನೋ ಹೇಳ್ತಾರೆ ಇವ್ರು ಅಂತ. ಆದ್ರೆ ಅವ್ರ ತಾಯಿ
ಒಂದು ನಿಯಮ ಇಟ್ಟುಕೊಂಡಿದ್ರು, ದಿನಾ ಭಾಗವತ ಕೇಳಿ ಊಟ ಮಾಡ್ಬೇಕು. ದಿನಾ ಅವ್ರ ಮನೆಗೆ ಭಾಗವತ ಹೇಳಲಿಕ್ಕೆ ಯಾದವಾರ ಬರ್ತಿದ್ರು. ಒಂದ್ ದಿವ್ಸ ಯಾದವಾರ ಊರಿಗೆ ಹೋಗ್ಬೇಕಾಯ್ತು, ಭಾಗವತ ಹೇಳಲಿಕ್ಕೆ ಯಾರಿಲ್ಲ. ವಿದ್ಯಾಧೀಶರ ತಮ್ಮ, ಪೂರ್ವಾಶ್ರಮದ ತಮ್ಮ, ಅವರೇ ಅನಿವಾರ್ಯ ಭಾಗವತ ಹೇಳ್ಬೇಕಾಯ್ತು. ಯಾಕಂದ್ರೆ ಅವ್ರ ಅಮ್ಮ ಊಟ ಮಾಡಲ್ಲ ಭಾಗವತ ಕೇಳದೇ ಇದ್ರೆ. ಹೋಗಿ ಮಗನಿಗೆ ಹೇಳಿದ್ರು, ಇವತ್ತೊಂದ್ ದಿವ್ಸ ನೀ ಹೇಳಪ್ಪ ಭಾಗವತ ಅಂತ. ಏನ್ ಅದೇನ್ ದೊಡ್ಡ ವಿಷಯ ಅಂತ ಅವ್ರಿಗೆ ಭಾಗವತ ತೆಗೆದ್ರಂತ. ನೋಡ್ತಾರೆ ಭಾಗವತ ಅಗಾಧವಾಗಿದೆ. ಅವರಂತ ಅಷ್ಟು ಸುಲಭ ಇಲ್ಲ ಭಾಗವತ. ಹೀಗಾಗಿ ಹಿಂದೆಲ್ಲ ಒಂದು ಮಾತಿತ್ತು, ವಿದ್ಯಾವತ ಭಾಗವತೆ ಪರೀಕ್ಷಾ. ಭಾಗವತ ಚೆನ್ನಾಗಿ ಹೇಳಲಿಕ್ಕೆ ಬಂದ್ರೆ ಅವನು ವಿದ್ಯಾವಂತ. ಮತ್ತೆ ಈಗ ನಾ ಹೇಳ್ತಾ ಇರೋ ಭಾಗವತ ಬೇರೆ. ನೀವು ಭಾಗವತ ನಿಜವಾಗಿ ಭಾಗವತ ಈಗ ಕೇಳಿದ್ರೆ, ಈಗ ನಾನು ಏನಾದ್ರು ಪ್ರತೀಕಾರಮನ ಅಪ್ರತೀಕಾರಮನ ಹೇಳಿದ್ರೆ ಅದು ಪೂರ್ತಿ ಭಾಗವತ ಆಗ್ತಿತ್ತು. ಅಷ್ಟು ಜಟಿಲ ವಿಷಯ ಇದೆ. ಆದ್ರೆ ಭಗವಂತನ ಅಪಾರವಾದ ತತ್ವಗಳನ್ನು ತುಂಬಿಕೊಂಡ ಒಂದು ನಿಧಿ ಅದು ಶ್ರೀಮದ್ ಭಾಗವತ. ಒಂದೊಂದು ಶ್ಲೋಕ ಪದಗಳಲ್ಲಿ ಭಗವಂತನ ಚಿತ್ರವಾದ ತತ್ವಗಳಿದೆ. ಅನುಭವಿಸ್ಬೇಕದು. ಅದಕ್ಕೆ ಮೊದಲು ಭಕ್ತಿ ಬೆಳಿಬೇಕು. ಭಾಗವತ ಕೇಳ್ತಾ ಕೇಳ್ತಾ ಭಕ್ತಿ ಬೆಳೆಯುತ್ತೆ. ಭಕ್ತಿ ಬೆಳೆದಂಗ್ ಭಾಗವತ ಕೇಳ್ಬೇಕು ಅನ್ಸುತ್ತೆ. ಇದು ಒಂದಕ್ಕೊಂದು ಹೆರಳು ಹಾಕಂಗಿಲ್ಲ. ಒಂದು ಮುಂದೆ ಬಂದ್ರೆ ಇನ್ನೊಂದು ಜಡೆ ಹಾಕಲಿಕ್ಕೆ ಬರ್ತದೋ ಇಲ್ಲ. ಹಾಗೆ ಮೊದಲು ಭಕ್ತಿ ಒಂಚೂರು ಭಾಗವತ ಕೇಳೋದು. ಭಾಗವತ ಕೇಳ್ತಾ ಕೇಳ್ತಾ ಭಕ್ತಿ ಹೆಚ್ಚಾಗತ್ತೆ. ಭಕ್ತಿ ಹೆಚ್ಚಾದಾಗ ಅದಕ್ಕೆ ಭಾಗವತ ಕೇಳಬೇಕು ಅಂತ. ಹಿಂಗೆ ಭಾಗವತ ಭಕ್ತಿಯನ್ನು ಬೆಳೆಸುವಂತಹ ಕ್ರಿಯೆ. ಹೀಗಾಗಿ ಆ ಭಾಗವತದಲ್ಲಿ ಬ್ರಹ್ಮದೇವರು, ಶುಕಾಚಾರ್ಯರಂತಾರೆ, ನಾರದರ ಸಂವಾದದಲ್ಲಿ ಇಡೀ ಜಗತ್ತಿನ ಸೃಷ್ಟಿಯ ವಿಚಾರ ಹೇಳ್ತಾರೆ. ಪರಮಾತ್ಮ ಅನೇಕ ಅವತಾರಗಳನ್ನ ಮಾಡಿದ್ದಾನೆ ಸ್ವಾಮಿ. ತಾನು ಎಲ್ಲಾ ಭೂತಗಳನ್ನ ಸೃಷ್ಟಿ ಮಾಡ್ತಾನೆ. ಎಲ್ಲಾ ಭೂತಗಳನ್ನ ಪರಮಾತ್ಮ ಸೃಷ್ಟಿ ಮಾಡಿದ. ತತ್ಪೂರ್ವದಲ್ಲಿ ಬ್ರಹ್ಮದೇವರ ಸೃಷ್ಟಿ. ಆ ಬ್ರಹ್ಮದೇವರು ದೇವರ ನೈಜ ಮಹಿಮೆಯನ್ನ ತಿಳಿಸ್ಬೇಕು ಅವರೇ. ಯಾಕಂದ್ರೆ ಅವರೇ ಮೊದಲು ಹುಟ್ಟಿದ್ದು. ಆದಿ ಕವಿಯವರು ಬ್ರಹ್ಮದೇವರು. ಅವರಿಗೆ ನಾರದರು ಪ್ರಾರ್ಥನೆಯನ್ನ ಮಾಡ್ತಾರೆ. ಪ್ರಾರ್ಥನೆಯನ್ನ ಮಾಡಿದಾಗ ಇಂಥ ಮಾತು ನೋಡಿ, ಬ್ರಹ್ಮದೇವರಂತ, ಜನರ ಮೇಲಿನ ದಯಾದಿಂದ ನೀನು ಪ್ರಶ್ನೆಯನ್ನ ಮಾಡಿದ್ದಿ ನಾರದ, ನಿನಗೆ ಜ್ಞಾನ ಇಲ್ಲ ಅಂತಿಲ್ಲ. ಯಾಕಂದ್ರೆ ಮಹಾನುಭಾವರು ನಾರದರು. ಆದ್ದರಿಂದಾಗಿ ಇದು ಉತ್ತಮ. ಸೃಷ್ಟಿ ನಾನು ಮಾಡಲಿಲ್ಲ, ಬ್ರಹ್ಮದೇವರಂತ. ಸೃಷ್ಟಿಗೆ ಬ್ರಹ್ಮ, ಸ್ಥಿತಿಗೆ ವಿಷ್ಣು, ಲಯಕ್ಕೆ ರುದ್ರ ಅಂತ ನಾವು ತಿಳಿದಿದ್ದೀವಿ. ಇಲ್ಲ, ಸೃಷ್ಟಿ ಮಾಡುವಾಗ ನನ್ನಲ್ಲಿ ಪರಮಾತ್ಮ ವ್ಯಾಪಿಸಿ ಸೃಷ್ಟಿ ಮಾಡಿಸ್ತಾನೆ. ಒಂದು ಮಾತು ಹೇಳ್ತಾರೆ, ಬಡಿಸುವಾಗ ಯಾರಿಗೆ ಪುಣ್ಯ ಬರುತ್ತೆ? ಸೌಟಿಗೆ ಪುಣ್ಯ ಬರಲ್ಲ, ಬಡಿಸೋನಿಗೆ ಬರುತ್ತೆ. ಹೌದಾ ಇಲ್ಲ? ಆಕ್ಚುಲಿ ಅನ್ನ ಹಾಕಿದ್ದೆ ಅವರು, ಸೌಟ್ ಹಾಕಿದ್ದು. ಬಿಸಿ ಬಿಸಿ ಅನ್ನ ಕೈಯಿಂದ ಹಾಕ್ಲಿಕ್ಕೆ ಬರಲ್ಲ. ಅನ್ನದ ಕೈಯಿಂದ, ನಮ್ ಕೈಯಿಂದ ಹಾಕ್ಲಿಕ್ಕೆ ಬರಲ್ಲ. ಕೈಯಿಂದ ಅನ್ನ ಹಾಕಿದ್ರು ಪುಣ್ಯ ಬರೋದು ನನಗ್ ಬರುತ್ತೆ, ಸೌಟಿಗೆ ಬರಲ್ಲ. ಬ್ರಹ್ಮಾದಿ ದೇವತೆಗಳು ಬ್ರಹ್ಮದೇವರಿಂದ ಹಿಡಿದು ನಾವೆಲ್ಲರೂ ಸೌಟಿದ್ದಾಗಿ ಅವನೇ ಪರಮಾತ್ಮನೇ ಎಲ್ಲವನ್ನ ಮಾಡಿಸ್ತಾನೆ. ಆದ್ರೆ ನಮಗೇನ್ ಗರ್ವ ಇದೆ ಅಂದ್ರೆ ನಾನು ಮಾಡಿದೆ ಅಂತ. ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನ್ ಹಿಂಗ್ ಕೈ ಎತ್ತಲಿಕ್ಕೆ ಬರಲ್ಲ. ಎಷ್ಟು ದೇವರ ಸೃಷ್ಟಿ ಇದೆ ಅಂದ್ರೆ ನಾವೆಷ್ಟು ಸ್ವತಂತ್ರ ಅಂದ್ರೆ, ನನಗೊಂದು 15-18 ವರ್ಷದ ಕೆಳಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಈಗ ಡಾಕ್ಟರ್ ಒಂದು ನನಗೆ ವಿಷಯ ಹೇಳಿದ್ರು, ಈ ಹೆಬ್ಬೆರಳು ಇಲ್ಲಿಗೆ ಹಚ್ಚಬೇಕು, ಬಲೆಗೆ ಆಕ್ಸಿಡೆಂಟ್ ಆಗಿತ್ತು. ಈ ಬೆರಳಲ್ಲಿ ಹಚ್ಚಲಿಕ್ಕೆ 12 ದಿನ ಆಯ್ತು. ಇವತ್ತೊಳಗೆ ಎಷ್ಟು ಈಸಿಯಾಗಿ ಹಿಂಗ್ ಬರುತ್ತೆ. ನಮ್ಗೀಗ ಗೊತ್ತಿಲ್ಲ ಅದು. ಆರಾಮಾಗಿ ಕೈ ಎತ್ತೀವಿ, ಇಡ್ತೀವಿ. ಯಾರು ನಡಿಲಿಕ್ಕೆ ತೊಂದರೆ ಇರ್ತೀವಿ. ನೋಡ್ಬೇಕು, ಹೆಜ್ಜೆಯವ್ರು ಎತ್ತಿ ಇಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ. ದೇವರ ವ್ಯಾಪ್ತತ್ವ, ದೇವರ ಸ್ವತಂತ್ರ ಕರ್ತೃತ್ವವನ್ನ ಹೆಜ್ಜೆ ಹೆಜ್ಜೆಗೆ ಸ್ಮರಣೆ ಮಾಡಬೇಕು. ಅಹಂಕಾರ ಪಟ್ರೆ ಒಂದು ದಿನ ಒಂದು ಹೆಜ್ಜೆ ಇಡ್ಲಿಕ್ಕೆ ನಾವು ಕಷ್ಟ ಆಗತ್ತೆ. ಪಟ್ಟು ದೇವರು ತೋರಿಸ್ತಾರೆ. ಆದ್ದರಿಂದಾಗಿ ಆ ಪರಮಾತ್ಮ ತಾನು ಅವನೇ ಇಡೀ ಜಗತ್ತನ್ನು ತಾನು ಸೃಷ್ಟಿ ಮಾಡಿ. ಹೀಗಾಗಿ ಆ ದೇವರಿಗೆ ನಾವು ನಮಸ್ಕಾರವನ್ನ ಮಾಡಬೇಕು. ಈ ಮೋಹ ತಂದು ಕೊಟ್ಟಿದ್ದ ದೇವರು ಬ್ರಹ್ಮದೇವರು ಹೇಳ್ತಾರೆ, ಮತ್ತ ಅವನೇ ಸೃಷ್ಟಿ ಮಾಡ್ದ. ನಾನು ಮಾಡಿದೆ ಅಂತೊಂದೇನ್ ಬರುತ್ತಲ್ಲ, ಇದನ್ನ ತಂದು ದಾಸರಂತಾರ, ನೀ ತಂದೆ ನಾ ಬಂದೆ, ನೀಯನ್ನ ತಂದೆ ನೀ ತಂದೆ. ಅಪ್ಪನನ್ನ ಪರಮಾತ್ಮನನ್ನ ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸ್ಬೇಕು. ದಾಸರ ಆ ಪ್ರಶ್ನೆ ಕೇಳುವಾಗೆ ಹಾಗೆ, ನೀ ತಂದೆ ನಾ ಬಂದೆ. ನೋಡ್ರಿ ಎಂಥ ಚೆನ್ನಾಗಿದೆ ಕನ್ನಡ. ತಂದೆ ಯಾಕಂತಾರ ಗೊತ್ತಾ?
ಅವನು ತಂದ ನಮ್ಮನ್ನ ಇಲ್ಲಿಗೆ, ಭೂಮಿಗೆ ತಂದದ್ದಕ್ಕೆ ತಂದೆ ಅವನು. ಹಾಗಾದ್ರೆ ನೀ ತಂದೆ, ನಾ ಬಂದೆ. ನಿಜವಾಗಿ ಈ ತಂದೆ ತಂದಾನ ನಮ್ಮನ್ನ? ಇಲ್ಲ, ಆ ತಂದೆನೇ ತಂದದ್ದು. ಬೇಕಾದಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಕೇವಲ ಗಂಡು ಹೆಣ್ಣು ಸೇರುವುದರಿಂದ ಮಗು ಆಗತ್ತೆ ಅನ್ನೋದಾಗಿದ್ರೆ ಇವತ್ತೇನೇನೋ ಅನೇಕ IVF ಇವೆಲ್ಲ ಯಾಕೆ ಬೇಕಾಗಿತ್ತು? ಏನೂ ತೊಂದರೆ ಇಲ್ಲ, ಹುಡುಗ ಹುಡುಗಿಯಲ್ಲಿ ಮಕ್ಕಳಾಗ್ತಾರೆ. ಎಷ್ಟು ಜನಕ್ಕೆ ಈ ತರಹದ ಮಾತುಗಳು ಬರುತ್ತೆ? ನಿಜವಾಗಿ ಅವನೇ ತರೋದಾಗಿದ್ರೆ ಬಿಟ್ಟು ಬಿಡಬೇಕು ಮಗು. ಅಲ್ಲ, ಅವನ್ ತರಬೇಕು. ಹೀಗಾಗಿ ನೀ ತಂದೆ, ನಾ ಬಂದೆ, ತಂದೆ ಕೇಳಬೇಕಂತ. ನೀಯನ್ನ ತಂದೆ, ನೀನೇ ನನ್ನನ್ನು ತಂದದ್ದು. ನೀ ತಂದೆ, ದೇವರಿಗೆ ಹೇಳ್ಬೇಕು, ನೀನೇ ತಂದೆ. ಹರಿದೇವ ಜಗತ್ ಪಿತೃಮಾತೃ ಗತಿ. ಆದ್ರೆ ಮೋಹ ಕೊಟ್ಬಿಡ್ತಾನೆ ದೇವರು. ನಾನು ಮಾಡಿದೆ. ಕೆಲವು ವರ್ಷದ ಹಿಂದೆ ಒಂದು ಸಂಶೋಧನೆ ಆಯ್ತು, ಇನ್ನು ಮೊಬೈಲ್ ಬಂದಿರಲಿಲ್ಲ. ಅದಕ್ಕೂ ಪೂರ್ವದಲ್ಲಿ ಈ ಲ್ಯಾಂಡ್ ಲೈನ್ ಬಂದಿತ್ತಲ್ಲ, ಅವಾಗ ಒಂದು ಸಂಶೋಧನೆ ಮಾಡಿದ. ಫೋನ್ ನಲ್ಲಿ ಜನ ಮಾತಾಡುವಾಗ ಯಾವ ಶಬ್ದ ಹೆಚ್ಚು ಬಳಸ್ತಾರೆ? ಒಂದು ಸಂಶೋಧನೆ ಮಾಡಿದ್ದಾರೆ. ಯಾವ ಶಬ್ದ ಹೆಚ್ಚು ಬಳಸ್ತಾರೆ ಗೊತ್ತಾ ಜನ? ನಾನು ಅನ್ನೋದನ್ನ ಜಾಸ್ತಿ ಬಳಸ್ತಾರೆ. ಸುಮ್ನೆ ನನ್ ಕೇಳ್ಬೇಕಾಗಿತ್ತು. ಈ ಸರಿ ಎಲೆಕ್ಷನ್ ನಲ್ಲಿ ಅವ್ರು ಸೋತೋಗ್ಬಿಟ್ರಲ್ಲ, ಅಯ್ಯೋ ಅವ್ರು ತಪ್ಪು ಮಾಡ್ಬಿಟ್ರು, ನನ್ ಕೇಳ್ಬೇಕಾಗಿತ್ತು. ಅವ್ರು ಇವನ್ ಬಂದು ಅವ್ರು ಕೇಳ್ಬೇಕಾಗಿತ್ತು. ಇವನ್ನೆಲ್ಲ ಹೊರಗೆ ಕಟ್ಟೆ ಮೇಲೆ ಕೂತ್ ಮಾತಾಡ್ತಿರ್ತಾರೆ. ಸಂಬಂಧವೇ ಇಲ್ಲದೆ ಇದ್ದ ಕಡೆಗೆಲ್ಲ ನಾನು ನನ್ನದು. ಒತ್ತಿ ಅಭಿಮಾನ, ತುರುಕ್ತಿವಿ. ಸಂಬಂಧವೇ ಇಲ್ಲ, ಅದು ಗೊತ್ತಿದೆ, ನಂದೇನೂ ಇಲ್ಲ ಅಂತ. ಆದ್ರೂ ಜನರ ಮುಂದೆ ನನ್ನನ್ನು ನಾನು ಹೊಗಳ್ಕೋತೀನಿ. ನಾನು ಮಾಡ್ತೇನೆ. ಇದು ಆ ಮೋಹ, ವಿಚಿತ್ರ ಮೋಹ ದೇವರಿಟ್ಟಿದ್ದಾನೆ. ಹೀಗಾಗಿ ಬ್ರಹ್ಮದೇವರಂತ ಆ ಮೋಹವನ್ನಿಟ್ಟ ಪರಮಾತ್ಮನಿಗೆ ನಮಸ್ಕಾರ ಅಂತಾರೆ. ಯಾಕಂದ್ರೆ ಜಗತ್ ನಡೀತಾ ಇದೆ, ನರಕಗಳೆಲ್ಲ ಫುಲ್ ಆಗ್ತಾ ಇವೆ. ಇದೇ ಏನ್ ಮಾಡ್ಬೇಕಾಗಿತ್ತು ಅಲ್ಲಿದ್ದವ್ರು ಏನ್ ಕೆಲಸ ಮಾಡ್ತೇವೆ? ಅವ್ರಿಗೆಲ್ಲ ಕೆಲಸ ಕೊಟ್ಟದ್ದೇ ದೇವರು, ಮೋಹವನ್ನಿಟ್ಟು ಕೆಲಸ ಕೊಟ್ಟ. ಹೀಗಾಗಿ ಆ ಪರಮಾತ್ಮನಿಗೆ ನಮಸ್ಕಾರ. ದೇವರು ನನ್ನಿಂದ ಸೃಷ್ಟಿಕರ್ಮವನ್ನ ಮಾಡಿಸ್ತಾನಾದರೂ ಕೂಡ ರಾಮನು ಬಿಟ್ಟ ಬಾಣ ರಾವಣನನ್ನ ಕೊಂದಿತು. ಹಾಗಾದ್ರೆ ರಾವಣನನ್ನ ಕೊಂದದ್ದು ಯಾವುದು? ಬಾಣವ ರಾಮನ? ಸೃಷ್ಟಿ ಮಾಡಿದ್ದರಲ್ಲಿ ನನ್ನದು ಬಾಣದ ಪಾತ್ರ ಅಂತ ಬ್ರಹ್ಮದೇವರು. ನಿಜವಾಗಿ ಬಾಣನೇ ಕೊಂದದ್ದಲ್ವಾ ರಾವಣನನ್ನ? ಆದ್ರೂ ಜಗತ್ತಿನಲ್ಲಿ ಬಾಣ ಕೊಂದು ಬಿಡ್ತು ರಾವಣನನ್ನ ಅಂತೆಲ್ಲೂ ಪ್ರಸಿದ್ಧಿ ಇಲ್ಲ. ರಾಮ ಕೊಂದ ರಾವಣನನ್ನಂತ ಪ್ರಸಿದ್ಧಿ ಇದೆ. ಹಾಗೆ ಸೃಷ್ಟಿ ನಾನು ಮಾಡಿದೆ ಅಂದ್ರೆ ನಾನು ಆ ಬಾಣದ ಹಾಗಿದ್ದೀನಿ ಅಂತ ಬ್ರಹ್ಮದೇವ್. ಏನ್ ಅದ್ಭುತವಾದದ್ದು ನೋಡಿ. ಹೀಗಾಗಿ ಆ ರಾಮನೇ ಕರ್ತ. ಹಾಗೆ ಇಡೀ ಜಗತ್ತಿನ ಸೃಷ್ಟಿಗೆ ಪರಮಾತ್ಮನೇ ಪರಮ ಮುಖ್ಯ ಕರ್ತ. ದೇವರ ಇಚ್ಛಾ ಇದು ಮುಖ್ಯವಾದ ಮಾಯ, ಪ್ರಕೃತಿ ಇದು ಅಮುಖ್ಯವಾದ ಮಾಯ. ಎರಡು ಮಾಯ ಇದೆ. ಈ ಎರಡು ಮಾಯೆಗಳಿಂದ ನಾವು ಕಟ್ಟಲ್ಪಟ್ಟಿ. ಜೀವನ ಬಂಧಕ ಶಕ್ತಿಯೇ ಅಮುಖ್ಯತಮ ಮಾಯ. ಕಟ್ಕೊಂಡ್ಬಿಟ್ಟಿವಿ ನಾವು. ಆದ್ದರಿಂದಾಗಿ ಈ ದೇವರ ದೃಷ್ಟಿಯ ಪಥದಲ್ಲಿ ನಿಲ್ಲುವುದಕ್ಕೂ ಮಾಯೆಗೂ ನಮಗೆ ಧೈರ್ಯ, ನಾಚುತ್ತಿಲ್ಲ. ಅಕ್ಷರಶಃ ನಾವು ಸ್ವಕರ್ಮ ಮಾಡ್ಲಿಕ್ಕೆ ನಾಚುತ್ತಿಲ್ಲ. ಎಲ್ಲೋ ನ್ಯೂ ಇಯರ್ ಪಾರ್ಟಿಯಲ್ಲಿ, ಬರ್ತ್ಡೇ ಪಾರ್ಟಿಯಲ್ಲಿ ಹುಚ್ಚರಾಗಿ ಕುಣಿತಾರೆ. ರಥೋತ್ಸವದ ಮುಂದೆ ಡಿಸೆಂಟ್ ಆಗಿ ನಿಂತಿರ್ತಾರೆ. ಈ ಗಂಭೀರ ಇಲ್ಲಿ ಕುಣಿದ್ರೆ ಪುಣ್ಯ ಇದೆ. ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟುವಂತ ದಾಸ. ಅಯ್ಯೋ ಇಲ್ಲೆಲ್ಲ ಕುಣಿಬಾರ್ದು. ಎಲ್ಲೆಲ್ಲೋ ಯಾರ್ಯಾರ್ದೋ ಬರ್ತ್ಡೇ ಪಾರ್ಟಿಯಲ್ಲಿ ಕುಣಿತಾರೆ. ಕೃಷ್ಣನ ಬರ್ತ್ಡೇ ಪಾರ್ಟಿಯಲ್ಲಿ ಕುಣಿಯಲ್ಲ, ಕೃಷ್ಣಾಷ್ಟಮಿ ಕುಣಿಯಲ್ಲ, ರಾಮನವಮಿ ಕುಣಿಯಲ್ಲ, ಉತ್ಸವದಲ್ಲಿ ಕುಣಿಯಲ್ಲ, ರಥೋತ್ಸವದಲ್ಲಿ ಕುಣಿಯಲ್ಲ. ಒಂದೊಂದು ಹೆಜ್ಜೆಗೆ ಅಶ್ವಮೇಧ ಯಾಗದ ಪುಣ್ಯ ಹೇಳಿದ್ದಾರೆ. ಒಂದೊಂದು ಹೆಜ್ಜೆಗೆ ಅಲ್ಲಿ ನಮಗೆ ನಾಚಿಕೆ ಬರುತ್ತೆ. ಹೀಗಾಗಿ ಇದು ಯಾಕೆ ಬರುತ್ತೆ ಅಂದ್ರೆ ದೇವರ ಎರಡು ಮಾಯ ಇದೆ. ಒಂದು ಜೀವಾಚ್ಛಾದಿಕ, ಒಂದು ಪರಮಾಚ್ಛಾದಿಕ. ಈ ವಸ್ತು ಕಾಣದೇ ಇರ್ಲಿಕ್ಕೆ ಎರಡು ಕಾರಣ. ಒಂದು, ಇದ್ರ ಮೇಲೆ ಹಿಂಗ್ ಬಟ್ಟೆ ಹಾಕಿಬಿಟ್ರೆ ಇದು ಕಾಣಲ್ಲ. ಇನ್ನೊಂದು, ನನ್ನ ಮುಖದ ಮೇಲೆ ಆ ಬಟ್ಟೆ ಹಾಕೊಂಡ್ಬಿಟ್ರು ಇದು ಕಾಣಲ್ಲ. ಹೌದೋ ಇಲ್ಲ? ದೇವ್ರ ಏನ್ ಮಾಡ್ಯಾನ ಅಂದ್ರೆ ಅವನನ್ನ ತೋರಿಸಿಕೊಳ್ಳದೆ ಇರ್ಲಿಕ್ಕೆ ಎರಡು ಮಾಡ್ಬಿಟ್ಟಿದ್ದಾನೆ. ಒಂದು ನಮ್ಮ ಮೇಲೆ ಒಂದು ಮಾಯ ಹಾಕ್ಯಾನ, ಅಜ್ಞಾನದ ಮಾಯ, ಅಜ್ಞಾನದ ದಪ್ಪ ಬಟ್ಟೆ, ಅವಿದ್ಯ ಅನಾದಿ ಕಾಲದಿಂದ ಇದೆ ನಮ್ಮ ಮೇಲೆ. ಇನ್ನೊಂದು ಅವನು ಹಿಂದೆ ಮುಚ್ಕೊಂಡ್ಬಿಟ್ಟಿದ್ದಾನೆ. ಇವೆರಡನ್ನೂ ಹರಿಬೇಕು ನಾವು. ಇವೆರಡು ಹರಿದಾಗ ಇಲ್ಲೇ ದೇವರಿದ್ದಾಗ ಕಾಣಿಸ್ತಾರೆ.
ಅವಿದ್ಯ ಅನಾದಿ ಕಾಲದಿಂದ ಇದಿದೆ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಇದನ್ನ ಕರೀತಾರೆ. ಪರಮಾತ್ಮ ತನ್ ಮೇಲೆ ಬಟ್ಟೆ ಹಾಕೊಂಡಿದ್ದಾನಲ್ಲ, ಎಷ್ಟು ಮಜಾ ಅಂದ್ರೆ, ತಾನು ಪರ್ಟಿಕ್ಯುಲರ್ ಒಬ್ಬೊಬ್ರು ಯಾರು ಜ್ಞಾನಿಗಳು, ಇಲ್ಲೆಲ್ಲೋ ಜ್ಞಾನಿಗಳು ಕೂತಿದ್ರೆ ಅವ್ರು ಮಾತ್ರ ಆ ಬಟ್ಟೆ ಹರಿದು ತೋರಿಸ್ತಾನ, ನಮಗ್ ಕಾಣಲ್ಲ. ಇಲ್ಲಿ ಯಾವುದೋ ಒಂದು ವಸ್ತು ಇದೆ, ಇದ್ರ ಮೇಲೆ ಮುಚ್ಚಿದ್ವಿ, ಇದು ಯಾರಿಗೂ ಕಾಣಲ್ಲ. ಹಂಗಿಲ್ಲ, ಇದ್ರ ಮೇಲೆ ಬಟ್ಟೆ ಮುಚ್ಚಿದಾಗ ನಮಗ್ ಕಾಣಿಸುತ್ತೆ. ಯಾರು ಜ್ಞಾನಿಗಳಿದ್ದಾರೋ ಅವ್ರಿಗೆ ಮಾತ್ರ ಬಟ್ಟೆ ಮುಚ್ಚಿರುತ್ತೆ. ಇದು ದೇವರ ವಿಚಿತ್ರವಾದ ಮಾಹಿತಿ. ಹೀಗಾಗಿ ಜೀವಾಚ್ಛಾದಿಕ ಪರಮಾಚ್ಛಾದಿಕಗಳನ್ನ ದಾಟಿ ದೇವರ ದೃಷ್ಟಿ ಪಥದಲ್ಲಿ ನಾವು ಬರಬೇಕು. ಇದು ಸಾಧನೆ. ಈ ಸಾಧನೆಗಾಗಿ ಪ್ರಯತ್ನವನ್ನ ಮಾಡಬೇಕು. ಅದಕ್ಕಾಗಿ ದೇವರೇ ಜನ್ಮಾಧಿಕರ್ತ, ಮುಖ್ಯಾಶ್ರಯ, ಸರ್ವನಿಯಾಮಕ, ಸರ್ವಸ್ವಾಮಿ. ಅವನೇ ನನ್ನನ್ನ ಎಲ್ಲ ತತ್ವಾಭಿಮಾನಿಗಳ ದ್ವಾರ ಅನುಗ್ರಹವನ್ನ ಮಾಡಿ, ಅದಕ್ಕೆ ದೇವರಿಗೆ ಒಂದು ಪ್ರಾರ್ಥನೆ ನಾವು ಮಾಡಬೇಕು. ದಿನ ಏನ್ ಪ್ರಾರ್ಥನೆ ಮಾಡಬೇಕು ಅಂತ, ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಣ. ಬೆಳಗ್ಗೆಯಿಂದ 10 ಕೆಲಸ ಮಾಡಿದ್ವಿ. ಅದೊಂದು ಪ್ರದಕ್ಷಿಣೆ ಬಂದಿದೆ, ಭಾಗವತ ಕೇಳಿದ್ ಬಂದಿದೆ, ಯಾರಿಗೂ ನಮಸ್ಕಾರ ಮಾಡಿದ್ ಬಂದಿದೆ, ದೇವ್ರ ಪೂಜಾ ಬಂದಿದೆ, ಎಲ್ಲ ಬಂದಿದೆ. ಇಷ್ಟು ಕರ್ಮದಲ್ಲಿ ಎಲ್ಲಾನು ಶುದ್ಧ ಇಲ್ಲ ಅಲ್ಲ, ಯಾವುದೂ ಶುದ್ಧ ಇಲ್ಲ, ಪ್ಯೂರಿಟಿ ಇಲ್ಲ ಎಲ್ಲಿಯೂ. ಆದ್ರೂ ನೀನೇನಾದ್ರೂ ಈ ಪಾಪ ಇಷ್ಟಿದ್ದು ಮಾಡಿದ ಅಂತ ನಿನ್ ಮನಸ್ಸಿಗೆ ಬಂದಿದ್ರೆ, ಪ್ರೀತೋಸಿ ಮಾಪತಿ ವ್ಯಾಸ ಎದಕ್ಕೇನಾಪಿ ಕರ್ಮ, ಯಾವುದೋ ಒಂದು ನಾನು ಮಾಡಿದ ಸಣ್ಣ ಕೆಲಸದಿಂದ ನಿನಗ್ ಪ್ರೀತಿ ಆಗಿದ್ರೆ ಏನ್ ಮಾಡು, ಮೈಸೂರಲ್ಲಿ ಒಂದು ಒಳ್ಳೆ ಮನೆ ಕೊಡಿಸ್ಬಿಡು, ಕೇಳಬಾರ್ದು. ಗುರುಮ ಮಧ್ವಶಾಸ್ತ್ರಸ್ಯ ಸದಾ ವೃತ್ತಿರತಂ ಹರೇ. ನನ್ನನ್ನು ಆಚಾರ್ಯರ ಶಾಸ್ತ್ರದಲ್ಲಿ ಮುಳುಗುವಂತೆ ಪುನಃ ಪುನಃ ಅದನ್ನ ಕೇಳುವ ಬುದ್ಧಿ, ಅದರಲ್ಲಿ ರದ್ದಿಯನ್ನ, ಆಸಕ್ತಿಯನ್ನ ಕೊಟ್ಟು ಬಿಡು ಸ್ವಾಮಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಏನ್ ಮಾಡ್ತೀವಿ ನಾವು? ಉಲ್ಟಾ ಕೇಳಿದ ಭಾಗವತ, ಮಾಡಿದ ಪ್ರದಕ್ಷಿಣೆ, ಓಡಾಡಿ ಸ್ವಾಮಿ ಇವತ್ತು ನಿಂಗೇನಾದ್ರೂ ಸಂತೋಷ ಇದ್ರೆ ಅದನ್ನ ಕೊಡು, ಇದನ್ನ ಕೊಡು, ಅದನ್ನ ಕೊಡು, ಇದನ್ನ ಕೊಡು. ದೇವರಿಗೆ ಹೆಂಗಾಗೋಗ್ಬಿಡತ್ತಂದ್ರೆ, ನಾವೇನಾರ ದೇವ್ರ ಗುಡಿಗೆ ಬಂದ್ರೆ ಅಪ್ಪ ಬಂದ ಏನೋ ಅನಿಸ್ಬಿಡುತ್ತೆ. ಈ ಪದೇ ಪದೇ ಯಾರಾದ್ರೂ ನಮ್ಮ ಮನೆಗೆ ಬಂದಾಗೆಲ್ಲ ಯಾವಾಗೋ ಏನೋ ಒಂಚೂರು ಕೇಳಿದ್ರೆ ಪರವಾಗಿಲ್ಲ, ಬಂದಾಗೆಲ್ಲ ಅದನ್ನ ಕೊಡ್ರಿ, ಇದನ್ನ ಕೊಡ್ರಿ, ಅದನ್ನ ಕೊಡ್ರಿ, ಇದನ್ನ ಕೊಡ್ರಿ, ಕಾಣಿಸಿದ್ದೆಲ್ಲ ಕೊಡ್ರಿ ಕೊಡ್ರಿ ಅಂತ ಕೇಳಿದ್ರಿ. ಇವ್ರು ಯಾಕೆ ಬರ್ತಾರ ನಮ್ಮ ಮನೆಗೆ ಅಂತ ಅನ್ಸತ್ತೋ ಅನ್ಸತ್ತೆ. ಹಿಂದೆಲ್ಲ ಹಿಂಗ್ ಹೋಗೋರು, ಈಗೆಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರ, ಮನೆಗ್ ಬರ್ತಾವ. ಅವಾಗ ಹೆಪ್ಪಿಗೆ ಮೊಸರು, ಸಕ್ಕರೆ, ಅಕ್ಕಪಕ್ಕದ ಮನೆಯಿಂದ ಬ್ಯಾಳಿ ಇಂಥವೆಲ್ಲ ಕೇಳಿ ಕೇಳಿ ಇಸ್ಕೊಳ್ಳೋದು. ಯಾವಾಗೋ ಒಂದ್ಸರಿ ಇಸ್ಕೊಂಡ್ರೆ ಚಂದ. ದಿನಾ ಅವ್ರ ಮನೆಗೆ ಹೋಗೋದು, ಒಂದಿಷ್ಟು ಸಕ್ಕರೆ ಕೊಡ್ರಿ, ಒಂದಿಷ್ಟು ಮೊಸರು ಕೊಡ್ರಿ, ಮರದಿವ್ಸದಿಂದ ನಾಯಿ ಕಟ್ಬಿಡ್ತಾರ, ಬಿವೇರ್ ಆಫ್ ಡಾಗ್, ನಾಯಿ ಇದೆ ಒಳಗ್ ಬರಬೇಡಿ. ಹಂಗ ನಾವು ದೇವರ ಮುಂದೆ ಬಂದು ಹೆಂಗಾಗೋಗಿದೆ ಅಂತ ನಮ್ಮ ಪರಿಸ್ಥಿತಿ. ದೇವ್ರ ಹಿಂಗ್ ನೋಡ್ತಿರ್ತಾನೆ, ಬಂದಪ್ಪ ಇನ್ನು. ಯಾಕೆಂದ್ರೆ ಎಲ್ಲಾ ಕೊಟ್ಟಿರ್ತಾವ ಸ್ವಾಮಿ, ಮತ್ತೆ ಕೇಳ್ತೀವಿ ನಾವು, ಎಲ್ಲ ಕೊಟ್ಟಿದ್ದಾನೆ, ಏನ್ ಕೊಟ್ಟಿಲ್ಲ ದೇವ್ರು. ಮೊನ್ನೆ ಎಲ್ಲೋ ಒಂದ್ ಕಡೆ ಓದ್ತಾ ಇದ್ದೆ, ನಮಗ ದೇವರು ಕೊಟ್ಟ ದೇಹದ ಒಳಗಿನ ಭಾಗಗಳ ಬೆಲೆ ಏನು ಅಂತ ಯಾವುದೋ ಒಂದು ಇದರಲ್ಲಿ ಬಂದಿತ್ತು ವಾಟ್ಸಪ್ ಅಲ್ಲಿ. ಇದಕ್ಕೆಷ್ಟು ಲಕ್ಷ, ಮೆದುಳಿಗೆ, ಕಿಡ್ನಿಗೆ ಎಷ್ಟು, ಹೃದಯಕ್ಕೆ ಎಷ್ಟು, ಇದೆಲ್ಲ ಲೆಕ್ಕ ಹಾಕಿದ್ರೆ ಎಷ್ಟೋ ಕೋಟಿ ಹೋಗ್ತೀವಿ ನಾವು. ಎಷ್ಟು ಶ್ರೀಮಂತರು ನೋಡ್ರಿ ನಾವು. ಇಷ್ಟೆಲ್ಲ ದೇವರು ಕೊಟ್ಟಾಗ ಮತ್ತು ದೇವರ ಮುಂದೆ ನಿಂತು ಅದನ್ನ ಕೊಡು, ಇದನ್ನ ಅದನ್ನ ಕೊಡು, ಇದು ದೇವರಿಗೆ ಕೇಳಬೇಕು, ಹಠ ಮಾಡ್ಬೇಕು, ಕೊಡು ಅನ್ಬೇಕು. ಎಂಥದ್ದು ಕೇಳ್ಬೇಕು ಅಂತ ದೇವರಿಗೆ, ಅವನ್ ತೃಪ್ತಿಯಿಂದ ಎತ್ತೆತ್ತಿ ಕೊಡ್ಬೇಕು, ಅಂಥದ್ದನ್ನ ಕೇಳ್ಬೇಕು. ಯಾವ್ದನ್ನ ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ. ಇದನ್ನ ಪರಮಾತ್ಮನಿಗೆ ಕಾಲಿಗೆ ಬಿದ್ದು ಕೇಳಿದರೆ ಇಷ್ಟ ಆನಂದ ಆಗತ್ತಂತ ದೇವರಿಗೆ. ತನ್ನ ಭಕ್ತರು ಬರೋದನ್ನ ಕಾಯ್ತಾ ಕೂಡ್ತಾನೆ. ಹೀಗಾಗಿ ಪರಮಾತ್ಮನನ್ನ ಒಲಿಸಿಕೊಳ್ಳಿಕ್ಕೆ ದಾಸರಂತಾರಲ್ಲ, ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸುಲಭ ದೇವರು ತನ್ನವರನ್ನ ಅರೆಗಳಿಗೆ ಬಿಟ್ಟಗಲೋದಿಲ್ಲ. ಅದನ್ನ ಮಾಧವವನ್ನು ಒಲಿಸಲದೆ ಬಳಲುವರು ಪಾಮರರು ಭವದೊಳಗೆ ಅಂತ ಸಂಸಾರದಲ್ಲಿ ಒದ್ದಾಡ್ತಾರೆ. ಯಾಕೆಂದ್ರೆ ದೇವರನ್ನ ಒಲಿಸಿಕೊಳ್ಳಿಕ್ ಗೊತ್ತಿಲ್ಲ, ಅಷ್ಟು ಸುಲಭ ಇದ್ದಾನೆ ದೇವರು. ಆದ್ದರಿಂದಾಗಿ ಆ ಗುಣವೈಷಮ್ಯ ಇಲ್ಲದೆ ಇರುವಂತಹ ಪರಮಾತ್ಮ ಇಷ್ಟೆಲ್ಲ ಸೃಷ್ಟಿ ಮಾಡಿ ನಮ್ಮನ್ನ ತಂದು ಅನೇಕ ಅಹಂಕಾರ ತತ್ವ, ಮಹತ್ತತ್ವ ಇವೆಲ್ಲ ಸೃಷ್ಟಿ ವಿಚಾರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಅವುಗಳನ್ನೆಲ್ಲ ಮಾಡಿ ಅವುಗಳಲ್ಲಿ ಚೇಷ್ಟಾ ಕೊಟ್ಟಿದ್ದಾನೆ ದೇವರು, ವ್ಯಾಪಾರ ಕೊಟ್ಟ. ನೋಡ್ರಿ, ಕೆಲವು ಕಡೆ ಹೇಗಿದೆ ಅಂದ್ರೆ
ಕೆಲವು ಕಡೆ ಬರೀ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನಿಮಗೆ ಪ್ರಾಬ್ಲಮ್ ಆದ್ರೆ ಸರ್ವಿಸ್ ಸೆಂಟರ್ ಬೇರೆ ಇದೆ. ನೀವು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅಲ್ಲಿ ಹೋದ್ರೆ ಅವ್ರು ಸರ್ವಿಸ್ ಮಾಡಲ್ಲ. ದೇವ್ರು ನಂದೇನ್ ಕೆಲಸ, ನಾನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ಇವೆಲ್ಲ ಸೃಷ್ಟಿ ಮಾಡ್ಬಿಡ್ತೀನಿ, ಏನಾದ್ರೂ ತೊಂದರೆ ಆದ್ರೆ ನೀವು ಹಿಂಗೆಲ್ಲೋ ಹೋಗ್ಬೇಕು ಅನ್ಲಿಲ್ಲ. ಪೂರ್ತಿ ಜವಾಬ್ದಾರಿ ದೇವ್ರದೆ. ಅವನೇ ಸೃಷ್ಟಿ ಮಾಡ್ತಾನೆ, ಅವನೇ ಸ್ಥಿತಿ ಮಾಡ್ತಾನೆ. ಏನೇ ವ್ಯತ್ಯಾಸ ಪ್ರಾರ್ಥನೆ ಮಾಡಿದ್ರೆ ಸರಿ ಮಾಡ. ಆದ್ರಿಂದ ಈ ಪರಮಾತ್ಮನನ್ನ ಪ್ರತಿ ಕ್ಷಣ ಉಪಾಸನೆಯನ್ನ ಮಾಡಿದ್ರೆ ಅತ್ಯಂತ ಸರಳವಾಗಿ ಬಂದು ಇಲ್ಲಿ ಕುತ್ಕೊಂಡ್ಬಿಡ್ತಾನ ದೇವ್ರು. ನಾವೇನ್ ಮಾಡಿವಿ ಅಂದ್ರೆ ಇಲ್ಲಿ ಎಷ್ಟು ತುಂಬ್ಕೊಂಡ್ಬಿಟ್ಟಿವಿ ಅಂದ್ರೆ ಅವನು ಒಳಗ್ ಕಾಲಿಡ್ಲಿಕ್ಕೆ ಜಾಗನೇ ಇಲ್ಲ. ಎಲ್ಲಿ ಜಾಗ ಹಿಂಗ್ ಒಳಗ ನಾವು ಬರ್ತಾನ ಬರ್ಲಾಗ್ತೀವಿ. ಆದ್ದರಿಂದ ಇಂತಹ ಅದ್ಭುತವಾದ ಮಹಿಮೆ ಇರುವ ಪರಮಾತ್ಮನ ಸೃಷ್ಟಿಯ ಚಿಂತನೆಯನ್ನ ಉಪಾಸನೆಯನ್ನ ಮಾಡ್ತಾ ದೇವರ ಮಹಿಮೆಗಳನ್ನು ನೆನೆಯುವ ಸೌಭಾಗ್ಯ ದೇವರು ನನಗೆ ಕೊಟ್ಟು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂತೆ ಮಾಡಬೇಕು ಅಂತ ಬ್ರಹ್ಮದೇವರು ನಾರದರಿಗೆ ಇನ್ನೂ ವಿಸ್ತಾರವಾಗಿ ಅದನ್ನು ತಿಳಿಸಿದ್ದಾರೆ. ಅದನ್ನು ಪುನಃ ನಾಳೆ ದಿವಸ ತಿಳಿಯುವ ಪ್ರಯತ್ನ ನಾನು ಹರಿಕರ್ತ ಪೂಜಾ ಸಾಕ್ಷಿ ತಥಾಪಿ ಮಂತ್ರ ಪೂಜಾ ಪ್ರಸಾದೇನ ಅನೇನ ಭಾವ್ಯ ಪುಣ್ಯಂ ತದಾಪ್ನೋತು ಗುರು ಮಮ ಅಸ್ಮತ್ ಗುರು ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾಂ ಸುಪ್ರೀತವರ್ಧೋ ಶ್ರೀ ಕೃಷ್ಣ.